ಭವ್ಯ ನಾಟಕವನ್ನು ನಮ್ಮ ಗ್ರಾಮದಲ್ಲಿ ಇವತ್ತಿನ ದಿವಸ ಏರ್ಪಡಿಸಿದ್ದು. ಈ ಭಲೈ ಮಗಳೇ ಎನ್ನುವ ನಾಟಕದ ಒಂದು ಉದ್ಘಾಟನೆ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಮ್ಮ ಮಲ್ಲಿಕಾರ್ಜುನ ನಾಟ್ಯ ಸಂಘದವರು ಬಗಲೇ ಮಗಳೇ ಅನ್ನುವಂಥ ಒಂದು ನಾಟಕವನ್ನು ಹಮ್ಮಿಕೊಂಡಿರುವಂಥದ್ದು ಎಲ್ಲರಿಗೂ ಸಂತೋಷದಾಯಕವಾಗಿರ್ತದೆ. ಈಗಾಗಲೇ ಸಮಯ ಆಗ್ಯದ, ಅದರ ಕಲಾವಿದರು ಯಾರೂ ನಮಗೆ ಕಾಣ್ ಬರ್ತಾ ಇಲ್ಲ. ಬಹುಶಃ ಅವ್ರು ರೆಡಿ ಆಗ್ಲಿಕ್ಕತ್ತಿರ್ಬೋದು. ನಾವೆಲ್ಲ ತಿಳ್ಕೋಬೇಕು, ಬಹಳ ದಿನಗಳ ಮೇಲೆ, ಬಹಳ ದಿನಗಳಂತಂದ್ರೆ ಬಹಳ ವರ್ಷಗಳ ಮೇಲೆ, ಸುಮಾರು 12 ವರ್ಷಕ್ಕೆ ಆಗಬೇಕಾಗಿರ್ತಕ್ಕಂಥ ಹಳ್ಳೂರಮ್ಮನ ಜಾತ್ರೆ ಈ ಸಲ 18 ವರ್ಷಕ್ಕೆ ಆಗ್ಲಿಕ್ಕತ್ತದ. ಯಾಕಂತಂದ್ರೆ ಅಡೆತಡೆಗಳು ಎಲ್ಲದಕ್ಕೂ ಇರ್ತಾವ. ಈ 18 ವರ್ಷದ ಮೇಲೆ ಆಗ್ತಕ್ಕಂಥ ಜಾತ್ರೆ ಬಹಳ ವೈಭವಕರಣವಾಗಿ ನಡೀತಾ ಇದೆ. ನಾವು ದಿನ ಕೇಳಿ ಬರ್ತಾ ಇದ್ದೇವೆ. ಮಾಡ್ಕೊಂಡು ಹೆಂಡ ಮನಿಗೆ ಬಂದು ಬಾಳೆ ಮಾಡಬಾರ್ದು ಅಂದ್ರ ಏನು ನನ್ನ ಕರ್ಮ ಐತಿ ಅಂತಾನ. ಇದ್ದೂರಾಗಿನ ಅಕ್ಕನ ಮಗಳ ನನಗ ತಗೊಂಡು ಮದ್ವಿ ಮಾಡಿ ನಮ್ಮ ಅಪ್ಪ ಸತ್ತು ಹೋದ ನೋಡು. ದಿನಕ್ಕೆ 3-4 ಸರಿಗೆ ಕರಿಯಾಕ ಹೋಗ್ತೀನಿ. ಕರಿಯಾಕ ಆದ ಸರ್ತದ ನೋಡ್ರಿ, ಹಂಗ ಹೊಳ್ಳಿ ಬರೋದಾಗೈತಿ. ಅಲ್ರಿ ನಮ್ಮ ಅಕ್ಕಗರೆ ಯಾಕೆ ತಿಳಿಬಾರ್ದು ಅಂತೀನಿ. ಅರೇದಿ ಹೆಂಡ್ರನ ತವ್ರ ಮನ್ಯಾಗ ಇಟ್ಟುಕೊಂಡು ಕುಂಡ್ರದಂದ್ರ ಅಲ್ಯಾಗ ಉಪ್ಪು ಹಾಕಿದಂಗ ನೋಡ್ರಿ. ಹರೇದಿ ಹೆಣ್ಣಿನ ಮ್ಯಾಲ ಮಂದಿ ಕಣ್ಣು ಬಾಳ, ಕಣ್ಣೆಟ್ಟ ಕೈ ಕೊಟ್ರಂದ್ರ ಹೆಣ್ಣು ಹಾದಿ ಬಿಟ್ಟಿದಂತ ತಿಳಿದ್ರಿ. ಏನೇ ಆಗ್ಲಿ ಇವತ್ತ ಕರಿಯಾಕ ಹೋಗ್ತೀನಿ. ಕಳಿಸ್ಕೊಟ್ಲು ಬೇಷ ಆತ, ಇಲ್ಲಾದ್ರ ಮುಂದಿನ ಮಾತು ಮುಂದ ನೋಡ್ರಿ ಬಂದು ತಿಳಿಸ್ತಾನೆ. ಹೆಂಗ್ ಬರತ್ ನೋಡ್ರಿ, ಡಾಮರ್ ರೋಡ್ನ್ಯಾಗ ಡಿಸೈನ್ ಗಾಡಿ ಬಂದಂಗ ಬರತ್. ಎಲ್ಲಿ ಪಂಚರ್ ಹಾಕೈತೋ ಏನೋ ಯಾರಿಗ್ ಗೊತ್ತ. ಬರ್ಲಿ ಬರ್ಲಿ ನೀನ ಹಂಗೆ ಮೂಗು ಮುರಿದು ಮುರಿದು ಸ್ವಲ್ಪ ಸಾವಕಾಶ ಮುರಿಯ ಕಿತ್ತು ಹೋಗಿ ಕೂತು ಮಂದಿಗೆ ಬರುತ್ತ. ನಾನು ನಿನ್ನ ಕರ್ಯಾಕ ಬಂದೀನಿ, ನೀನು ಬಂದಲ್ಲ, ಬಾಳ ಚಲೋ ಆತ. ನಡಿ ಮನಿಗೆ ಹೋಗೋಣ. ಕಂಡಲ್ಲಿ ನಿಂತ ಕರ್ಯಾಕ ನಾನೇನ ಪರದೇಶಿ ಹೆಣ್ಣು ಮಾಡ್ಯಾನ? ನಾನು ಮನೆಗೆ ಬರಂಗಿಲ್ಲ. ನಿಮ್ಮ ಮನ್ಯಾಗ ಏನೈತಂತ ಬರ್ಲಿ ನಾನು? ನೀ ಯಾಕೆ ಬಂದಿ ನನ್ನ ಮನ್ಯಾಗ? ದೊಡ್ಡ ಸಾವುಕಾರ ನಮ್ಮ ಮೊಮ್ಮಗಳು ಅಲ್ಲಿ ಗಂಗಿ ಮಾಡಿಕೊಂಡ ಗಂಡನ ಮರತ ತವ್ರ ಮನ್ಯಾಗ ಕುಂತ್ರ ನಿನ್ನ ಹೆಸರ ನಾನು ಸಂಕ ಹಚ್ಚಲ.
ನೀ ಶಂಕ ಹಚ್ಚಿ ಸತ್ರು ನಾ ನಿಮ್ಮ ಮನೆಗೆ ಬರಂಗಿಲ್ಲ, ನೀವು ಹೊಯ್ಕೊಂಡ್ರು ಬರಂಗಿಲ್ಲ. ಅಲ್ಲ ಆ ನಿನ್ನ ಸುಡ್ಗಾಡ ಮನ್ಯಾಗ ಒಂದು ಬಂಗಾರ, ಒಂದು ಬೆಳ್ಳಿರ, ಒಂದು ಸೀರೆ, ಒಂದು ಅದು ಹೋಗ್ಲಿ, ಉಣ್ಣು ತಿನ್ನತರ ಸುಖ ಇಲ್ಲಿದ್ದೆ ನಿನ್ನ ಸುಡ್ಗಾಡ ಮನ್ಯಾಗ. ಹೋಗಿ ಹೋಗಿ ನಮ್ಮವ್ ನಿನ್ನ ಕೊಟ್ಟಾಳಲ್ಲ ಪರದೇಸಿ ಹೋಗೆ. ಬಾಯಿ ಬಿಗಿ ಹಿಡಿದು ಮಾತಾಡ. ಹಂಗ ಹೆಂಗ ಮಾತಾಡಿದ್ರ ಕೆಲಸ ಫರಕ್ ಆಗತ್ತ. ಎಲ್ಲಿ ಹಾಕತ್ತಿ ಮೂರ್ಖ ಮಾಡಿ ಮದುವೆ ಆಗಿ ಬಾಯಿಗೆ ಬಂದಾಗ ಮಾತಾಡ್ತೀಯ ಮುಟ್ಟಾಳ ಗಂಗಿ. ಅವಾಗ ನಿನ್ನ ಕತ್ತಿ ಗೊತ್ತಿತ್ತಂದ್ರೆ ಈಗ ಯಾಕಿದ್ರ ಮಾಡ್ತಿದ್ದೆ, ಅವಾಗ ನಿನ್ನ ಕತ್ತಿನ ಗೊತ್ತಿದ್ದಿದ್ದಿಲ್ಲ ಮಗ. ಯಾಕ ಮದುವೆ ಆಗೋ ಒಂದು ಮಾಡ್ತಿದ್ದೆ ನಿದ್ದಿ. ಇವನು ಮಾಡಿಕೊಳಕ್ ಒಳ್ಳೆ ಅಂತ ಹೇಳ್ಬೇಕಾಗಿತ್ತಲ್ಲ. ನಿಮ್ಮ ಅವ್ಗ ಬುದ್ಧಿ ಬಾಯಾಗಿ ಇಟ್ಕೊಂಡಿದ್ದೆ ಎದ್ರದಾಗ ಮುದ್ದಿ ಮುಂದೆ ಉಂಡಿ ಮಳ್ಳಿ ಹಳೆ ಮಳ್ಳಿ ಸುಮ್ಮನೆ ನಡಿ ಮನೆ. ನೋಡ ನಿಂಗೆ ಹೇಳಕತ್ತೀನಿ, ನೀ ಏನಾರ ಮಳ್ಳಿ ಪಳ್ಳಿ ಅನ್ನಕತ್ತ ನೋಡು, ಮತ್ತೆ ನಿನ್ನ ಕಳ್ಳಿ ಹರ್ಷ ಕೈ ಬಿಡ್ತೀನಿ. ನಾನಂದ್ರೆ ಏನಂತ ತಿಳ್ಕೊಂಡಿದ್ದೆ? ತಿಳ್ಕೊಂಡಿನಿ ಮದುವೆ ಆದ ಗಂಡನ ಮರತ ತವರು ಮನೆಯಾಗ ತೆಲಿತಾರ ತಿರುಗು ಹೆಣ್ಣಂತ ಎಂದೋ ತಿಳ್ಕೊಂಡಿನಿ. ಎದ್ದೂರಾಗಿನ ಅಕ್ಕನ ಮಗಳ ಎಂದಿಲ್ಲ ನಾಯಿಗೆರೆ ಹಾದಿಗೆ ಬಂದಾಳ ಅಂತ ತಿಳಿದ್ರ ಹಕ್ಕಿ ತಂಗಿ ಸೋಮನ ಮನೆಗೆ ನಡಿ. ಮಹಾಪ್ರಭುಗಳೇ ನೀವೇ ಬಂದಾರವ್ರಿ ಇವತ್ತ. ನೋಡ್ರಿ ನೀವ್ ಏಕ ಮಾಡಿದ್ರೆ ನಾ ಬರಂಗಿಲ್ಲ. ನೀವು ನನ್ನ ಹೊಡಿದಷ್ಟ ಅಲ್ಲ, ಕಡಿದ್ರು ನಾ ನಿಮ್ಮ ಸನ್ಯಾಕ್ ಬರಂಗಿಲ್ಲ, ನಾ ಬರಂಗಿಲ್ಲ. ಏನ್ ಮಾಡ್ಕೊಂತೀರಿ ಮಾಡ್ಕೊ ಹೋಗ್. ಏನ್ ಮಾಡ್ತೀನಿ ಪಡನ ನಾಲ್ಕು ಮಾರಿಗೆ ಬಿಗಿತೀನಿ ಸತ್ತ ಮೊದಲು ನಿಮ್ಮ ಅವ್ಗ ಇಲ್ಲ, ನಮ್ಮ ಅವ್ಗ ಏನಿಲ್ಲ. ಬುದ್ಧಿ ಗಂಗಿ ಬುದ್ಧಿ. ಈ ಸೊಕ್ಕಿನ ಮಾತ ಬೇಷಲ್ಲ. ಹೆಣ್ಣ ಮೇಲೆ ಹಾದಿ ಮೇಲೆ ಇರ್ಬೇಕು, ಅಣ್ಣ ಹೇಳ್ದಂಗ ಕೇಳ್ಬೇಕು. ಬುದ್ಧಿಗೇಡಿ ನಿಮ್ಮ ಅವ್ನ ಮಾರ್ಕ ಸೋಮನ ಬಾ. ಅಲ್ಲ ನಮ್ಮ ಅವ್ಗರ ಹೆಣ್ಣು ಬೇಕದಂಗ ಮಾತಾಡಕತ್ತಿಲ್ಲ. ನಮ್ಮ ಅವ್ಗ ನಿನಗೆ ಹೆಣ್ಣು ಕೊಟ್ಟು ಆಕಿಗೆ ಹಾಲು ಉಪಕಾರ ತಿರ್ಸಿ ಬಿಟ್ಟಿಲ್ಲ. ಎಂತ ಇರ್ಬೇಕು ನೀನು? ಅಲ್ಲಿ ನನ್ನ ಬಿಟ್ಟು ನಿನಗೆ ಯಾವ ಊರಾಗ ಹೆಣ್ಣು ಕೊಡ್ತಿದ್ರ? ಮುಲ್ಲ ಹಳೆ ಮುಲ್ಲ ಲೇ ಗಂಗಿ ಮುಲ್ಲಾಗಿಲ್ಲ ಅಂದ್ರ ಮಾರಿ ಕೆತ್ತು ಮಾಡ್ದನ. ಏ ತಡ್ರಿ ಒಂದಿಟ್ಟು ಸಮಾಧಾನ ಇರ್ಬೇಕು. ಮಾಮ ನೀ ಸೌಕಾಚಿ ಪೂಚು ಬೇಡ ಸಾಟ್ಲಿ ಬೇಕ್ರಿ, ಇವ್ರು ತಗೊಂಡ್ರೆ ಇವತ್ತು ಅದಕ್ಕೆ ಕಟ್ಟಿ ನೋಡ್ದೋಸ್ತ. ನೀ ಹನಿ ಮಾಡಿ ಮನೆಗೆ ಹೋಯ್ದ್ರೆ ನಾನೇ ಮನೆ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ. ನಿನ್ನ ಜೊತೆ ಬಾಳೆ ಮಾಡಂಗಿಲ್ಲ ಅಂದ್ರೆ ಬಾಳೆ ಮಾಡಂಗಿಲ್ಲ. ನೀ ಏನ್ ಮಾಡ್ಕೊಂತಿ ಮಾಡ್ಕೊ. ಏನ್ ಮಾಡ್ತೀನಿ ಪಡನ ನಾಲ್ಕು ಮಾರಿ ಬಿಗಿತೀನಿ ಸತ್ತ ನಾಯಿ ಬಾ ಹೊಡಿ ಬಾ ನೋಡೋಣ. ನನಗೆ ಯಾರಿಲ್ಲ ಅಂತ ತಿಳ್ಕೊಂಡೇನ ಹೊಟ್ಟ ಅಂತ ಹೊಡಿತನಂತ. ಸರಿ ಸರಿ ಆಗ್ಬೇಡ, ನಾನು ಹೊಟ್ಟಾಗೈತಿ. ನೀ ಬಾಯಿಲೆ ಹೇಳಿದ್ರೆ ಕೇಳ್ತೇನ? ಅಲ್ಲಿ ಯಾವ್ದೋ ದೇವ್ರಿಗೆ ಯಾವ್ದೋ ಪೆಟ್ಟ ಬಿದ್ದಂಗ ದುಪ್ಪದಾಗ ನಾಲ್ಕು ಜಡದಾಗ ಹುಟ್ಟಿಷ್ಟು ದೊಡ್ಡ ಕೇಳಿದ್ರು ನಮ್ಮ ಮೌನ ನನಗ್ ಬರ್ದಿದ್ದಿಲ್ಲ. ನೀ ಹೆಂಗ್ ಬಡಿಯಾಕತ್ತಿಲ್ಲ ಕುಡ್ತಾಳ ಕಡಿ ಮುಖ ಬಾಯಿ. ಯಾರ ರೈತರು ಬಿಡಿಸ್ಕೋಬಾರ್ರಿ ನನ್ನ ಗಂಡ ನನಗೆ ಹೊಡ್ಯಾಕತ್ತನ್ರು. ಸುಮ್ಮನೆ ಕೂತಿರ್ಲಿ ಒಬ್ರು ಯಾರ ಬಂದು ಬಿಡಿಸ್ಕೋಬಾರ್ರಿ. ಏನ್ ಹರಿಬೇಡಿಕೆ ಹೇಳಿದಿಲ್ಲೇನಿ ಇಟ್ಟು ಬಾಯಿ ಮಾಡಿ ಮಂದಿರ ಕೂಡಿಸ್ರ ನಾನು ಬೆಟ್ಟು ಹಾಕೊಂಡಂತೇನ. ಮತ್ ಏನ್ ಮಾಡ್ತೀನಿ? ಏನ್ ಮಾಡ್ತೀನಿ ಏನ್ ಮಾಡ್ತೀನಿ ಏನ್ ಮಾಡೋದಿ ನೀನು? ಏನ್ ಮಾಡಿ ಮುಚ್ಚಬಾಯಿ ನಿಂಗೆ ಜಾಸ್ತಿ ಮಾತಾಡಬೇಡ. ನೋಡು ನಿಂಗೆ ನಿನಗೆ ಹೇಳಾಕತ್ತೀನಿ ಪಕ್ಕ. ನಾ ನಿನ್ನ ಜೊತೆ ಬರಂಗಿಲ್ಲ, ಬಾಳೆ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ, ಮಾಡಂಗಿಲ್ಲ ಮಾಡಂಗಿಲ್ಲ. ಲೇ ಗಂಗಿ ಗಂಡಗೆ ನಿಂಗೆ ಅಂತೇಳಿ ಮಂಗ್ಯ. ಗಂಡ ಅಂದ್ರ ಸಣ್ಣ ಹುಡುಗರು ಆಡು ಗೋಲಿ ಗುಂಡ ಮಾಡ್ಲಿ ಮಾರಿಗೇಡಿ ಮಾರಿ ಕತ್ತು ಹೊಡೆದು ಸುಮ್ಮನೆ ಮನೆಗೆ ನಡಿ. ನಾ ಬರಂಗಿಲ್ಲ, ನಿನ್ ಜೊತೆ ಬಾಳೆ ಮಾಡಂಗಿಲ್ಲ. ನಾ ಬಿಡಂಗೇ ಇಲ್ಲ, ನಾ ಬರಂಗಿಲ್ಲ, ನಾ ಬಿಡಂಗಿಲ್ಲ, ನಾ ಬರಂಗಿಲ್ಲ. ಪಾಂಡುರಂಗ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ವೆಂಕಟರಮಣ ಗೋವಿಂದ. ಮಗನ ಬಾಯಾಗ ನೋಡ್ರಿ ದೇವ್ರ ಹೆಸರ, ಮಗನ ಮನುಷ್ಯನಾಗ ನೋಡ್ರಿ ವಯಸ್ಸರ ಹೆಸರು ಟಕ ಪಕ ಟಕ ಪಕ ಕುಣದಾಡ್ತಾವ. ಪುರಂದರ ವಿಠಲನ ನಾಮವ ನೆನೆಯುತ್ತಾ ಮೋಕ್ಷದ ಮಾರ್ಗವ ಪಡೆಯೋಣ. ಅಲ್ಲೇ ಗಂಗು. ಹೌದ್ರಿ ಭಟ್ರ, ಹೌದ್ರಿ ಭಟ್ರೇ. ಈ ಕಡೆ ಚೂಡ್ರಿ ಒಂದಿಟ್ಟು, ಈ ಕಡೆ ನೋಡ್ರಿ ಒಂದಿಟ್ಟು.
ಭಟ್ರ ನೀವು ಕರೆಕ್ಟ್ ಸರಿಯಾದ ಟೈಮಿಗೆ ಬಂದ್ರಿ ನೋಡ್ರಿ. ಈ ಮಗ ಅದನ್ನಲ್ರಿ ರೋಡ್ನಾಗ ಎಳ್ದಳ್ಕೊಂಡು ಬಂದ ನನಗೆ ಹೊಡ್ಯಾಕತ್ತನ್ರಿ ಅಪ್ಪ ಹೊಡ್ಯಾಕತ್ತನ್ರಿ ಇವ. ಯಾಕ ಭಟ್ರ ಮಗ ಬೆಟ್ಟು ಕಾಣಿಸ್ತಿದ್ದೇನೆ. ಮತ್ತೆ ನೀ ಏನ ಮಾಡ ಎತ್ತಬೇಡ ಅವನು ತಿಂಡಿಗೆ ಬಿದ್ದತಿವ ಜಗಳ. ಇಲೇ ತಮ್ಮ ಹೀಗೆಲ್ಲ ಜಗಾಡ್ಬೇಡ್ರು. ಯಾಕೆ ನಡಬಾರ್ದು ಬಿಡಿಸಾಕೊಂಡ್ರೇನ್ರಿ ಭಟ್ರ? ಹಂಗಲ್ಲೂ ಹರೇದು ಹುಡುಗರಾಗಿ ಹಿಂಗೆಲ್ಲ ಹಾದ್ಯಾಗ ಬೀದ್ಯಾಗ ಜಗಾಡ್ಬೇಡ್ರಿ. ನಿಮ್ಗ ಜಗಳಾಗಿದ್ರ ಹನುಮಂತನ ಗುಡಿನ ಕವನಾಳಕ್ಕೆ ಹೋಗಿ ಜಗಳ. ಹಿಂಗಂದ ಊರಾಗ 8 ಮನೆ ದೀಪ ಹಚ್ಚಿರಿ ನೀವು. ನಿಮ್ಮವ್ ನನಗ ಒಂದು ಹೇಳಿದವ ಏನಂತ? ನನ್ನ ಮಗಳ ಖಾಲಿ ಇದಾಳು, ಆಕಿ ಒಂದಿಟ್ಟ ಎಲ್ಲಾರ ನೋಡಿ ಹಚ್ಚ್ರಿ ಅಂತ ಹೇಳಿದವ. ಏನ್ ಹಚ್ಚಂದಳ್ರಿ? ಕೆಲಸ ಹಂಗಂದ್ರೆ ನೀವೇನು ಹರಿದ ಹುಡುಗರು ಪ್ಯಾಚ್ ಬಿಡಕತ್ರ ನೀವು ಮುದುಕರು ಬಿಟ್ಟ ತಗೊಂಡಾಕತ್ರಲ್ಲ. ನಾ ಮುದುಕಾಗಿ ನನಗೆ ಈಗ 50 ವರ್ಷ ಆಗ್ಯಾವ. ಇವ್ರು ಇಟ್ಟು ಡೌ ಮಾಡಕತ್ರ ಅಂದ್ರೆ ಪಕ್ಕ ಇವ್ರು ಸೋನುಗೌಡ ಶಿಲ್ಪಗೌಡ್ರ ಕಾಕಾನೇ ಇರ್ಬೇಕು. ಹೆಂಗ ತಿಳ್ಕೋತ ಹಂಗ ನಿಮ್ದು ಮನಸ್ಸಿನ ಒಟ್ಟೆ ಹೆಂಗ್ ಬರ್ತೈತೆ ಹಂಗ ಜಡಿತೀರ ಕಲ್ಲ ಹೌದ್ರ? ಹಂಗಂದ್ರ ಶೆಟ್ರ ಬರ್ಲಿ ತತ್ ಶೆಟ್ರ ನಾನಂತ ನೀವು ಹೇಳಿದ ಕೆಲ್ಸಕ್ಕೆ ಹೋಗ್ತೀನಂತ. ಇವಾಗನಲ್ರಿ ನನ್ ಗಂಡ ಬರೀ ಜಡ ಮಾಡ್ತಿರ್ತಾನ. ಒಂದ್ ರಸ್ತಾದಾಗ ಹಾಕಿ ನಿಂತ್ಕೊಂಡ್ ನಾನು ಬುದ್ಧಿ ಹೇಳ್ರಿ. ಅಕಸ್ಮಾತ್ ಬುದ್ಧಿ ಕೇಳಿಲ್ಲ ಅಂದ್ರ 2 ವರ್ಷರ ಬುದ್ಧಿ ಹೇಳ್ರಿ ಅವ್ನು. ಬೆಟ್ರ ನಾ ಹೋಗ್ಬರ್ಲಾರಿ ಬೆಟ್ರ ಹೋಗ. ನಂದ ಒಂದು ಕಾಲ್ ಕುಂಟ ಐತಿ, ನಾ ಎದರ್ಲೆ ಓದಿನಿ ನಾಲಂಗತ್ತಿದ್ದು ಹೇಳ್ತು ಹೋಗ. ಏನ್ ಹೇಳ್ತೀರಿ ಭಟ್ರ? ಆಕೆ ನಾನು ಹ್ಯಾಂಗ್ರಿ ಒಂದು ಮಾಹಿತಿ ತಗೊಂಡ ಪ್ಯಾಟಾಗೆಲ್ಲ ಅಡ್ವರ್ಟೈಸ್ ಮಾಡು ಮಗನ. ಈಕೇನು ನನ್ನ ಹೆಣ್ತಿ, ಈಕೇನು ನನ್ನ ಹೆಣ್ತಿ, ಈಕೇನು ನನ್ನ ಹೆಣ್ತಿ ಅಂತ. ಏನ್ಲೇ ಮಗನ, ನಾನು ಇದ ಊರಾಗ ಹುಟ್ಟಿ ಇದ ಊರಾಗ ಬೆಳೆದನಿ, ನನಗೆ ಪರಿಚಯ ಮಾಡಿ ಕೊಡ್ತೀಯ ಮಗನ? ನನಗೇನು ಗೊತ್ತಿಲ್ಲೇನು? ಬೆಟ್ರ ನಾನು ಹೋಗ್ಬರ್ಲಿ ಯಾರು ಹೆಂಗಂದ್ರ ಗೊತ್ತಿದ್ದು ಆಕಿಗೆ ಕೆಲಸ ಹಚ್ಕೊಡತಾರಲ್ರಿ ಭಟ್ರ. ಅವ್ರವ್ವ ಹೇಳಿದಳು ಆಕಿಗೆ ಹಚ್ಚು ಅಂತ. ಅವ್ರವ್ ಏನ್ ಬೇಕಾದ ಹಚ್ಚತಾರ್ರಿ, ನೀವು ಹಚ್ಚಾರ ಅಂದ್ರೇನ? ಹಂಗಂಗ ಹಚ್ಚರ್ಲೇ ಹುಡುಗ. ಕಾಲೇದಾಳು ಆಕಿಗೆ ಹಚ್ಚಂದದ್ದು ಹಚ್ಚಿನಂದ್ರ ನಂದ ತಪ್ಪತ್ತಲ್ಲೇ ಮಗನ. ಬಡವ್ರ ಹೆಂಡರ್ನ ಬೈದು ಬಾಳೆ ಮಾಡಾಕ್ ಹಚ್ಚೋದು ಬಿಟ್ಟ ಇದನ್ನ ಯಾವ ಹಚ್ಚನ್ರಿ ಭಟ್ರ? ನಿಮಗೆ ಯಾವ ಹಚ್ಚನ? ನಿಂಗ ಹೆಣ್ಣು ರೇಖೆ ಬರಬೇಕಾದ ಅದಕ್ಕೂ ಒಂದು ಶ್ರೀಹರಿ ಪಾಂಡುರಂಗನ ಕೃಪಾ ಬೇಕು ಮಗನ. ಶ್ರೀಹರಿ ಪಾಂಡುರಂಗನ ಕೃಪಾ ಬೇಕು. ಏನಿದೆಯೋ ಸೀರಿಯರಿ ಪಾಂಡುರಂಗ ಮಿತ್ರ ಮಾಡಬಾರ್ದ ನಂದ ಕ್ರಪ ಮಾಡ್ದಾನ ತೋಬಿಡ ನನ್ನ ಮಗನ. ನೆಟ್ಟಗ ಶ್ರೀಹರಿ ಪಾಂಡುರಂಗ ಅನ್ನಕ್ ಬರಕ್ಕಿಲ್ಲ, ಹೆಂಡತಿ ಕೂಡ ಬಾಳೆ ಮಾಡ್ತಾನೆ ಎಬಿಡ ನನ್ನ ಮಗ. ಅಲ್ರಿ ಭಟ್ರ ಇಟ್ಟು ಶಾನ್ಯಾರ ನೀವ? ನಾನು ಹೇಳ್ತಿ ಯಾಕೆ ಲಗುನ ಹಾದಿಗೆ ಬರುವವ್ರಿ? ನಿಂಗ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಕಡಿಮೆ. ಆಕಿನ ತಿದ್ದಿ ತಿದ್ದಿ ಹೇಳ್ಬೇಕಾಗ್ತದ. ಹೆಂಗೋ ನೀನು ಹೇಳ್ತಿ ನಮ್ಮ ಶ್ರೀಮಂತರ ಮನ್ಯಾಗ ಕೆಲ್ಸಕ್ಕೆ ಬರ್ತಾಳ, ಅದು ಅಲ್ಲದ ನನ್ನ ಕೈಯಾಗ ಕೆಲಸ ಮಾಡ್ತಾಳ. ಆಕಿನೆಲ್ಲ ನಾ ಸಣ್ಣಂಗೆ ತಿದ್ದಿ ಕಳಿಸ್ತು ಹೋಗು. ತಿದ್ದಿ ನನ್ನ ಹೆಣ್ತಿನ ನನ್ನ ಮನೆಗೆ ಕಳಿಸ್ರೆ ಮತ್ತೇನಾರ ಮಾಡಿ ಬರೋ ಬಾಳೆ ಮೂರ ಬಿಟ್ಟಿ ಮಾಡ್ರಿ ಭಟ್ರ. ಆಕಿನ ಮರ್ತು ಬಿಡು, ಆಕಿನ ಮರ್ತು ಬಿಡು. ಆಕಿನ ಮರ್ತು ಬಿಡು. ನನಗೇನು ಮಠ ಸೇರನ್ರಿ ಭಟ್ರ? ನಿಂಗ ನಾನ್ ನಿನ್ನೆ ಹೇಳ್ತಿ ಮನೆಗೆ ಬರ್ತಾವನು ಚಿಂತಿ ಬಿಟ್ಟು ಬಿಡು. ಹಂಗ್ರಿ ಚಿಂತಿ ಬಿಟ್ಟು ಹೋಲ್ರಿ. ನಿಂಗ ನಿಮ್ಮ ಮನ್ಯಾಗ ಒಂದು ಚಾದರ ಐತಲೋ ಐತ್ರಿ, ಅದನ್ನ ನಿನ್ನೆ ಹೇಳ್ತಿ ನೆಂಪಾದಾಗ ಅದನ್ನ ಸುತ್ಕೊಂಡು ಸುಮ್ಮನೆ ಅದೋ ಮುಡಿಯಾಗ ಮಾಡ್ಕೊಂಬೇಡ. ನೋಡ್ರಿ ಭಟ್ರ, ನಾ ಮರತ್ ಮಾಡ್ಕೊಂಡ್ರ ನೀವು ಬಾಳ್ ನೆನಪಲೆ ಮಾಡಿ ಕಳಿಸ್ಬೇಕ್ರಿ. ಹೋಗ್ಲೇ ಮಂಗ್ಯ ನನ್ನ ಮಗನ. ರತಿ ಅಂತ ಹೆಣ್ಣು ಇವನು ಸದ್ಯಾಗಿ ಬಾಳೆ ಮಾಡೋದಂದ್ರ ನೋಡ್ರಿ ಬಿಸಿಲಾಗ ಬೆಣ್ಣೆ ಇಟ್ಟಂಗ ಅಂತೂ ನೋಡ್ರಿ. ಈ ಗಂಗುನ ಮನಸ್ಸು ಈ ಮಗನ ಮೇಲೆ ಇಲ್ಲ ಅನ್ನಂಗಾಯ್ತು. ನಾವು ಈ ಗಂಗುನ ಒಳಗೆ ತಕ್ಕೊಂಡು ಈಗ ಈ ಕಡೆಯಿಂದ ನಮ್ಮ ಒಂದು ನೋಟಿಸ್ ಕೊಡಿಸಿ
ಮುಂದಿನ ನಿಮಗೆ ಗೊತ್ತಾಯ್ತಿಲ್ಲ ನಾಡ ಏನು ಹೇಳೋದು. ಹಿರಿಯರಿ ಪಾಂಡುರಂಗ ಯಜಮಾನ್ರೆ ಸ್ವಲ್ಪ ನಿಲ್ತಾರ. ಯಾರು ತಾವು ನನ್ನನ್ನು ಕರೆದ್ರ್ಯಾ? ಹೌದು, ನಾನೇ ಕರೆದೆ. ಯಾಕ್ರಿ ಅಪ್ಪ? ನಾನು ಈ ಊರನ್ನ ಹಿಡಿಯೋದ ಹೊಸಬ. ಏನು ಬೇಕಾಗಿದ್ರಿ ನಿಮ್ಗ? ತಮ್ಮ ಪರಿಚಯವಾಗಬೇಕಾಗಿತ್ತು. ಓಹೋ, ನನ್ನ ಪರಿಚಯ ಕೇಳ್ರಲ್ಲ. ನೋಡ್ರಿ, ನನ್ನ ಹೆಸರು ಸುಬ್ಬಾ ಭಟ್ರು ಅಂತ. ಈ ಊರು ಶ್ರೀಮಂತರ ಮ್ಯಾಗ ಕೆಲಸಕ್ಕೆ ಅದೀನ್ರಿ. ಕೆಲಸಕ್ಕಿದ್ರು ನೋಡ್ರಿ ಅಪ್ಪ, ಮನಿ ಜವಾಬ್ದಾರಿ ಎಲ್ಲ ನಂದರಿ. ಹಾಗಾದರೆ ದಯವಿಟ್ಟು ನನಗೊಂದು ಉಪಕಾರ ಮಾಡ್ತಾರಾ? ನನ್ನಿಂದ ನಿಮಗೆ ಉಪಕಾರ ಆಗ್ಬೇಕ್ರಿ. ಹೌದು ಭಟ್ರೆ. ನೀವು ನೋಡಿದ್ರೆ ದೊಡ್ಡವರು ಕಾಣಿಸ್ತೀರಿ, ಅಪ್ ಟು ಡೇಟ್ ಕಾಣಿಸ್ತೀರಿ. ನನ್ನಿಂದ ನಿಮಗೆ ಉಪಕಾರ ಆಗ್ಬೇಕ್ರಿ. ಹೌದು ಭಟ್ರೆ, ನೀವು ಹೇಳಿದಂತೆ ನಾನು ದೊಡ್ಡವನೇ ಸರಿ, ಆದ್ರೆ ಈ ಹೊಸ ಊರಿಗೆ ಬಂದು ಹುಚ್ಚನಾಗಿ ಬಿಟ್ಟಿದ್ದೇನೆ ಭಟ್ರೆ. ಯಾಕ್ರಿ ಅಪ್ಪ, ಯಾಕ್ರಿ ಹುಚ್ಚರಾಕಾದ್ರಿ? ಈ ಕೂತ್ಕೊಳ್ಳುವ ಕಲ್ಲಿಗೆ ನುಗ್ಗೋದಲ್ರಿ ಮತ್ತ? ಹಾಗಲ್ಲ ಭಟ್ರೆ, ಈ ಊರಿನಲ್ಲಿ ನನಗೊಂದು ಬಾಡಿಗೆ ಮನೆ ಬೇಕಾಗಿದೆ. ಓಹೋ, ಬಾಡಿಗೆ ಮನೆ ಸಲುವಾಗಿ ಹುಚ್ಚರಾದ್ರ್ಯಾ? ನೀವು ಯಾರು, ಎಲ್ಲಿಯವರು, ಏನು ಉದ್ಯೋಗ ಮಾಡ್ತೀರಿ ಸ್ವಲ್ಪ ಹೇಳ್ತೀರಿ ಏನು? ನಾನೊಬ್ಬ MBBS ಡಾಕ್ಟರ್. ನನ್ನ ಹೆಸರು ಕಿರಣ್ ಅಂತ. ಈ ಊರಿನಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಂತ ಬಂದಿರುವೆ. ಇಲ್ಲೇ ಮಾಡ್ತೀರ್ಯಾ? ಮಾಡ್ರಿ ಅಪ್ಪ, ಬಿಡಬೇಡ ಮಾಡ್ರಿ. ನಿಮಗೊಂದು ಮನಿ ನಾ ವ್ಯವಸ್ಥೆ ಮಾಡಿ ಕೊಡ್ತೇನೆ. ಅಷ್ಟು ಮಾಡಿದರೆ ನಿಮ್ಮನ್ನು ಹೆಚ್ಚು ಹೆಚ್ಚು ಸ್ಮರಿಸುತ್ತೇನೆ ಭಟ್ರೆ. ಇದರ ಯಾವ್ದ್ರ ಉಪಕಾರ ಅಪ್ಪ? ಬಾಡಿಗೆ ನೀವು ಕೊಡ್ತೀರಿ ಅಂದ ಮ್ಯಾಲ ಇದ್ರಾಗ ನನ್ನ ಉಪಕಾರ ಏನೈತಿ? ಆದ್ರೆ ಒಂದಿಟ್ಟು ಕೆಮ್ಮಣ್ಣೆಗಳಿಗೆ ಬಂದಾಗ ಒಂದಿಟ್ಟು ಗುಳಿಗೆ, ಒಂದಿಟ್ಟು ಔಷಧ ಕೊಟ್ಟಬೇಡ್ರಿ. ಆತ ನೋಡ್ರಿ ಅಪ್ಪ, ಚೀಟಿ ಪಟಿ ಬರ ಕೊಡಕ್ ಹೋಗ್ಬೇಡ್ರಿ. ಯಾಕಂದ್ರ ಈಗಿನ ಡಾಕ್ಟರ್ಗಳು ಬೆರಿಕೆ ಭಾಳ. ಆ ಚೀಟಿ ತೊಳ್ಕೊಂಡು ನೀರು ಕೊಡೋದು ಬಿಡ್ತಾವ. ಅದಕ್ಕೆ ನೀವು ಹಂಗ ಮಾಡಕ್ ಹೋಗ್ಬೇಡ್ರಿ. ಏನ್ ಮಾತಾಡ್ತಾ ಇದ್ದೀರಾ ಭಟ್ರೆ? ಅದು ಹೋಗ್ಲಿ ಬಿಡ್ರಿ. ಒಬ್ಬ ಡಾಕ್ಟರ್ ಇರ್ತಾರೆ, ಹೋಗ್ಲಿ ಬಿಡ್ರಿ. ಈ ನಿಮ್ಮ ಉದ್ಯೋಗ ನೋಡಿದ್ರ ನಮ್ಮ ಶ್ರೀಮಂತರ ಮನಿ ಒಳಗ ನಿಮಗೊಂದು ಮನಿ ಬಾಡಿಗೆನಾದ್ರೂ ಸಿಗಬಹುದು. ಆದ್ರೆ ಏನು ಭಟ್ರೆ, ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ. ನೀವೆಲ್ಲ ಸಿದ್ಧರಿದ್ರಪ್ಪ, ಮನಿ ಕೊಟ್ಟವರು ಸಿದ್ಧರಾಗಿರ್ಬೇಕಿಲ್ಲ. ಯಾಕಂದ್ರ ಅವ್ರಿಗೆ ಒಬ್ಬಳೇ ಒಬ್ಬಳು ವಯಸ್ಸಿಗೆ ಬಂದ ಮಗಳಿದ್ದಾಳೆ. 18 ತುಂಬಿದ ಹೊಸ ತರುಣಿ. ಆಕಿನೂ ನೋಡ್ರಿ ಅಪ್ಪ, ನಿಮ್ಮಂಗನ ಪಿಟ್ಪೆಂಟ್ ಹಾಕ್ತಾಳ, ದಿನ 4 ಜಗಳಾನು ಮನೆಗೆ ತರ್ತಾಳ. ಅಂತ ಹುಡುಗಿ ಮನಿ ಒಳಗಿರೋ ಹೊತ್ನ್ಯಾಗ ನೀವು ಮಾತ್ರ ಭಾಳ ಎತ್ತರಲ್ಲೇ ಇರ್ಬೇಕು ನೋಡ್ರಿ. ಭಟ್ರೆ ಹೇಗ ಮಾಡಿ ಆ ಮನೆಯನ್ನು ನನಗೆ ಬಾಡಿಗೆ ಕೊಡಿಸಿ. ನಿಮಗೂ ಅದ ಮನಿನ ಬೇಕ್ರಿ ಅಪ್ಪ? ಭಟ್ರೆ, ಆ ಮನೆ ಬಾಡಿಗೆ ಕೊಡಿಸುವ ಸಲುವಾಗಿ ಇದು ನಿಮಗೆ ಇದು ಬಹುಮಾನ ಏನ್ರಿ? ಆಹಾ, ನಿಮಗೆ ತಕ್ಕು. ನನಗ ದಕ್ರ್ಯಾ? ಹೌದು. ಅಂತೂ ಹಚ್ಚೇ ಬಿಟ್ರಲ್ರಿ ಡಾಕ್ಟರ್ ಸಾಹೇಬ್ರ. ಆಗಲ್ರಿ, ಪ್ರಯತ್ನ ಮಾಡ್ತೇನ್ರಿ. ಅದ ಮನೇನ ನಿಮಗೆ ಕೊಡ್ತೇನ್ರಿ. ಆದ್ರೆ ನೀವು ಮಾತ್ರ ಭಾಳ ಹುಷಾರದಿಂದ ಇರ್ಬೇಕು ನೋಡ್ರಿ. ಯಾಕಂದ್ರ ನೀವು ಕಲಿತವರು ತರುಣವರು. ಆ ಹುಡುಗಿ ಜೊತೆ ಗದ್ಲ ಪದ್ಲ ಮಾಡಕ್ ಹೋಗಿರಿ. ಹುಡುಗಿ ನೋಡಿ ಚೀಟಿ ಹಾಕೋದು, ಹಾಡ ಹಾಡೋದು, ಇಂಥವೆಲ್ಲ ನೀವು ಮಾಡ್ಲಕ್ ಹೋಗ್ಬೇಡ. ಏನ್ ಮಾತಾಡ್ತಾ ಇದ್ದೀರಾ ಭಟ್ರೆ? ಏನು ಭಟ್ರೆ, ನಾನೊಬ್ಬ ಡಾಕ್ಟರ್. ಹೇಳಿದ್ರಲಿ ಅಪ್ಪ ಮೊದಲ. ಡಾಕ್ಟರ್ನಾಗಿ ಇಂಥ ಕೆಟ್ಟ ಕಾರ್ಯಕ್ಕೆ ಕೈ ಹಾಕಬಹುದೇ? ನೋಡ್ರಿ ಅಪ್ಪ, ಒಬ್ಬೊಬ್ರು ಡಾಕ್ಟರ್ ನೋಡ್ರಿ ಒಂದ್ ಸ್ವಲ್ಪ ಮುಟ್ಟಿ ನೋಡುವಾಗ ಮಜಾ ಮಾಡಿ ಕೈ ಬಿಡ್ತಾರ್ರಿ. ಅದಕ್ಕೆ ಹೇಳುದು ನೋಡ್ರಿ, ಅಕಸ್ಮಾತ್ ನಮ್ಮ ಶ್ರೀಮಂತರ ಮಗಳ ಮೇಯಾಗ ಆರಾಮಿಲ್ಲದ ಪ್ರಸಂಗ ಬಂದಾಗ ಮಕ್ಕಳಿಗೆ ಡಾಕ್ಟರ್ ಹೋದಾರ ಅಂದ ಮ್ಯಾಲ ನಿಮ್ಮನ್ನ ಕರೆಯುವ ಪ್ರಸಂಗ ಬಂದ್ರು ಬರ್ಬೋದು. ಆ ಹೊತ್ತಿನಾಗ ಆ ಹುಡುಗಿನ ಭಾಳ ಎತ್ತರಲ್ಲೇ ನೋಡ್ಬೇಕು ನೋಡ್ರಿ. ಹುಡುಗಿ ಅಂದ್ರ ಹುಡುಗಿ ಅಲ್ರಿ, ಅದು ಮತ್ತೇನ್ರಿ ಅದು? ಹುಡುಗಿ ಅಲ್ಲಂತನ್ರಿ ಅಪ್ಪ. ಮತ್ತೇನ್ರಿ? ನೋಡ್ರಿ ಅಪ್ಪ, ಆರ್ಸಿಸಿಯನ್ ನಾಯಿ ಇದ್ದಂಗ ಹಿಡಿಯಬಾರ್ದು. ನಿಮ್ ಗಂಟ್ಲ ಹಿಡಿತು, ನೀವು ಮಾತ್ರ ಒಂದ್ ಸ್ವಲ್ಪ ಊರು ಮುಟ್ಟೋದ ಕಠಿಣ ಕಟ್ಟಿರಿ. ಅವ್ರ ಅಪ್ಪ ಬರೀ ಸಾದಾ ಗೆಟೌಟ್ ಅಂದ್ರ ನಿಮ್ಮ ತೊಟ್ಟಿದ ಅರಿವೆಲ್ಲ ಕಳಿಸ್ ಒಂದು ಗೆಟೌಟ್ ಮಾಡ್ತಾನ್ರಿ. ಆ ಹುಡುಗಿ ಹೇಳಿದ್ದ ತೆಕ್ರಿ, ಅಂತ ತಂದೆ ಅಂತ ಮಗಳು ಮನೆ ಒಳಗೆ ಇರುತ್ತೆ. ನೀವು ಮಾತ್ರ ಭಾಳ ಹತ್ತದಲ್ಲೇ ಇರ್ಬೇಕು ನೋಡ್ರಿ. ಏನ್ ಭಟ್ರೆ, ಇದರ ಕಾಳಜಿಯನ್ನು ಬಿಟ್ಟು ಬಿಡಿ ಭಟ್ರೆ ನೀವು.
ಬರ್ರಿ ಹಂಗಾರ. ಸಾಹೇಬ್ರ ಇನ್ನೊಂದು ಮಾತ್ರೆ. ಮತ್ತೇನ್ರಿ? ಒಂದು ವೇಳೆ ನಮ್ಮ ಶ್ರೀಮಂತರಲ್ಲಿ ಒಂದು ಮನಿ ಬಾಡಿಗೆ ಸಿಕ್ತು ಅಂತ ಇಟ್ಕೊಡ್ರಿ. ಇನ್ನೂ ಸಿಕ್ಕಿಲ್ಲ ಭಟ್ರೆ. ಸಿಕ್ತು ಅಂತ ಇಟ್ಕೊಡ್ರಿ, ಅಲ್ಲಿ ಏನು ಅನ್ಯಾಯ ಅತ್ಯಾಚಾರ ನಡೆದ್ರು ಕಂಡು ಕಾಣುವರಂಗ್ ಸುಮ್ಮನೆ ಇದ್ದು ಬಿಡ್ಬೇಕು. ಶ್ರೀಮಂತರಂದ ಮೇಲೆ ಹೆಂಗಿರ್ತಾನ ಮೊದಲ ಗೊತ್ತೈತೆ. ತಮ್ಮ ಮಾತು ಅಕ್ಷರ ಕೂಡ ಬಿಡದೆ ಪಾಲಿಸುತ್ತೇನೆ ಭಟ್ರೆ. ಪಾಲಿಸಿದ್ರೆ ಗೆಟ್ ಔಟ್ ಆಗ್ತೀರಿ. ಇದೇನಿಲ್ಲ ಭಟ್ರೆ. ಬರೀ ಹಂಗಾರ ಸಾಹೇಬ್ರ, ಆ ಮಾತು ಈ ಮಾತು ಮಾತಾಡುವ ಮುಂದೆ ಇದೇ ಏನು 500 ರೂಪಾಯಿ ಕೊಟ್ಟಿಲ್ಲ, ಈ ಮಾತಲ್ಲಿ ಎತ್ತಿದ್ರಿ ನೀವು ಒಳಗಾಗ್ತೀರಿ, ನಾವು ಗೆಟ್ ಔಟ್ ಆಗ್ತೀವಿ. ಭಟ್ರೆ ಏನಿದು? ಬರೀ ಹಂಗಾರ ನಿಮ್ಮ ಮದುವೆ ಆಗೈತೇನ್ರಿ? ಇನ್ನೂ ಇಲ್ಲ ಭಟ್ರೆ. ನಡ್ರಿ ಹಂಗಾರ. ನಡ್ರಿ ಹೋಗೋಣ. ಪಾಂಡುರಂಗ ರೋಗಿ ಬಯಸಿದ್ದು ಅನ್ನ ಹಾಲ, ಡಾಕ್ಟರ್ ಹೇಳಿದ್ದು ಅನ್ನ ಹಾಲ ಎಂಬಂತಾಯಿತು. ಕಲಿತ ಶಿಕ್ಷಣದ ಸುಖ ಪಡೆಯದೆ ಹೆತ್ತವರು ಸತ್ತು ಹೋಗಿ ಒಳ್ಳೆಯದನ್ನೇ ಮಾಡಿದರು. ಇನ್ನು ಈ ಊರಲ್ಲಿ ನನ್ನ ಡಾಕ್ಟರ್ ಸಂಪಾದನೆಯಿಂದ ಅಪಾರ ಹಣ ಗಳಿಸಿ ಈ ಭಟ್ಟನಿಗೆ ಹಣದ ಆಶೆಯನ್ನು ತೋರಿಸಿ ಇವರು ಹೇಳಿದ ಆ ಹೆಣ್ಣಿನ ಸುಖ ಪಡೆದು ಸುಖ ಸಂತೋಷದಿಂದ ಕಾಲ ಕಳೆಯಬೇಕು. ಮೊದಲು ಒಳ್ಳೆಯದಿಂದ ಮಾತನಾಡಿ ಮನೆ ಬಾಡಿಗೆ ಹಿಡಿಯೋಣ, ನಂತರ ಬರ್ತೀನಿ. ಗುಡ್ ಬಾಯ್. ನಮಸ್ಕಾರ ಸಾವುಕಾರಿ, ಇನ್ನೂ ಬಂದಿಲ್ಲ. ಅಲ್ಲೋ ದಿನಾಲು ಬೇಗ ಬರುವ ನನ್ನ ಮಗನಿಲ್ಲಷ್ಟು ಲೇಟು ಮಾಡಿದ್ರು ವಿಚಾರಚಿನ ಹಾಗೆ ಕೊಟ್ಟರೆ.
ಕಾಲೇಜಿಗೆ ಹೋಗಬೇಕೆಂದೇ. ಆದರೇನು ತಿಂದು ತಿಂದು ಹೊಟ್ಟೆ ಭಾರ ಮಾಡಿಕೊಂಡು ತಿರುಗಾಡುತ್ತಾಗಲಿ. ಏನಾದರೆ ನೆವ ಹೇಳಿದರೆ ನನಗೇನು ತಿಳಿಯಲೆಂದು ಭಾವಿಸಿರುವೆಯಾ? ಇಲ್ಲ ಸಾವುಕಾರೆ, ನಾನು ಇಂದು ಮಧ್ಯಾಹ್ನ ಊಟಕ್ಕೂ ಕೂಡ ಹೋಗಿಲ್ಲ ಶ್ರೀಮಂತರೆ. ಅಂದರೆ ನಮ್ಮ ಮನೆಯಲ್ಲಿ ಊಟ ಮಾಡಬೇಕೆಂದ್ರೆ ಏನು? ಶ್ರೀಮಂತರೆ, ನಾನು ಎಲ್ಲಿ ಊಟ ಮಾಡಿದರೇನು? ತಮ್ಮ ಆಶ್ರಯದಲ್ಲಿ ಹೊಟ್ಟೆ ಬರೆದುಕೊಳ್ಳಲು ಈ ಬಡ ಕಾರ್ಕುಣ ಎಲ್ಲಿ ಊಟ ಮಾಡಿದ್ರು ತಮ್ಮ ಪುಣ್ಯ ಅಲ್ಲವೇ? ಈ ನಿನ್ನ ಹೊಗಳಿಕೆ ಮಾತು ನನಗೆ ಬೇಕಾಗಿಲ್ಲ. ತಾಯಿ ಇಲ್ಲದ ನನ್ನ ಮುದ್ದು ಮಗಳ ಮನೆಗೆ ಬರಲು ಎಷ್ಟು ಲೇಟು ಮಾಡಿದರೆ ವಿಚಾರದಿಂದ ಹಾಗೆ ಕುದುರೆಗಳ ಹೊತ್ತಿಗೆ ಸರಿಯಾಗಿ ಕೈಗೆತ್ತಿ ಸಂಬಳ ಕೇಳು. ಒಂದೇ ಮಾತ್ರ ನಿಮಗೆ ಗೊತ್ತು, ಪಾಪ ಅವರ ಪಾಲಿಗೆ ಎಷ್ಟು ಆಳಮಕ್ಕಳಿದ್ದು ಉಪಯೋಗವೇ ಆಗದಂತಾಗಿದೆ. ದಯವಿಟ್ಟು ಈ ಬಡವರಲ್ಲಿ ಸಿಟ್ಟಾಗಬೇಡಿ ಶ್ರೀಮಂತರೇ. ತಾವು ಹೇಳಿದ ಲೆಕ್ಕ ಬರೆದಿಡುವುದರಲ್ಲಿ ಸ್ವಲ್ಪ ತಡವಾಗಿರಬಹುದು. ಕ್ಷಮಿಸಬೇಕು ಸಾವುಕಾರೇ, ಕ್ಷಮಿಸಬೇಕು. ಅದೇನೋ ನಿನ್ನ ಲೆಕ್ಕ. ಕಾರ್ಕೂನಂದ ಮೇಲೆ ಕೇವಲ ಲೆಕ್ಕ ಬರೆದು ಒಂದೇ ನಿನ್ನ ಕೆಲಸವನ್ನು ತಿಳಿದೇನು? ನಾಯಿ ನನ್ನ ಮಗಳ ಸೀರೆ ಕೂಡ ಮುಗಿಯುವ ಪ್ರಸಂಗ ಬರೋದು ಜ್ಞಾಪಕದಲ್ಲಿರಲಿ. ಆಗಲಿ ಶ್ರೀಮಂತ್ರಿ. ಪಾಂಡುರಂಗ, ಹೊರಗೆ ಹೋಗಿದ್ದೀರಿ ಅಪ್ಪ, ಹೊರಗೆ ಹೋಗಿದ್ದೀರಿ. ಯಾಕೆ ಹೋಗಿದ್ದೀರಿ? ಯಾಕೆ ಹೋಗಿದ್ದೀರಿ ಅಂದ್ರೆ ಏನ್ ಹೇಳ್ಬೇಕ್ರಪ್ಪ? ಅಡುಗೆ ಮಾಡಿ ಇಟ್ಟು ಹೋಗಿದ್ದೀರಾ ಅಥವಾ? ಅಡುಗೆ ಮಾಡಿಟ್ಟು 3 ತಾಸು ಆಯ್ತ್ರಿ. ಪ್ರಿಯಾ ಅಕ್ಕವ್ರು ಇನ್ನೂ ಮನೆಗೆ ಬಂದಿಲ್ರಿ. ಎಲ್ಲಿ ಹೊರಗೆ ಗಂಡು ಹುಡುಗರ ಜೊತೆ ಜಗಳ ತಕೊಂಡು ನಿಂತಾರೊಂದು ನೋಡ್ಲಿಕ್ಕೆ ಹೋಗಿದ್ದೀನಿ. ಶಬ್ಬೋಶ್ ಭಟ್ರೆ ಶಬ್ಬೋಶ್. ನಮ್ಮ ಮನೆಯಲ್ಲಿ ಕಾಲಿಂದ ಕೆಲಸ ಮಾಡುವಂತ ವ್ಯಕ್ತಿಗಳು ನೀವೊಬ್ರು ನೋಡ್ರಿ ಭಟ್ರೆ, ನೀವೊಬ್ರು ನೋಡ್ರಿ. ಮನಿತನಕ್ಕೆ ಒಬ್ರು ಯಾರು ಬೇಕಲ್ರಿ ಅಪ್ಪ. ಬರೀ ಎಲ್ಲರೂ ಹಂಗಾದ್ರೆ ಹೇಗ್ರಿ? ನೋಡಿದೇನೋ ಶಂಕರ ನಮ್ಮ ಭಟ್ಟರ ಕಾರ್ಯದಕ್ಷತೆಯನ್ನು. ನನ್ನೇನ್ ನೋಡ್ತೀವೋ ಶಂಕರಪ್ಪ ಅಣ್ಣ, ನನ್ನ ಕಾರ್ಯದಕ್ಷತೆ ನೋಡ್ತಾರ ಅವ್ರ. ಏನು ನೀನು ಬರೀ ಬಿಳಿ ಕಾದಾಡ ಕುತ್ಕೊಂಡು ಖರೀದಿ ಮಾಡ್ರೆ ಮುಗಿತೆ ಅಂತ ಹೇಳ್ರಿ. ಏನ ಹಾಕೊಂಡ್ರೆ ಹಲ್ಕೊಂಡ್ರೆ ಟ್ರೈನಿಂಗ್ ಅದ, ಟ್ರೈನಿಂಗ್. ಹುಲಿ ಒಳಗಿಂದ ಹೊರಗೆ ಹೋಗೋ ಮುಂದೆ ಹೆಂಗಿರಬೇಕು, ಹುಲಿ ಮನೆಯಿಂದ ತೋಟಕ್ಕೆ ಹೋಗೋ ಮುಂದೆ ಹೆಂಗಿರಬೇಕು, ಹುಲಿ ಇಲ್ಲೇ ಸುಮ್ಮನೆ ಕೂತ ಹೆಂಗಿರಬೇಕು. ಏನು ನೀನು ತಿಳಿಯಾನ ಕೂದ ನಿನಗೆ ಬೆಳಗಾದ್ರು ಬುದ್ಧೇ ಬರ್ಲಿಲ್ಲ ನೋಡು. ಏನ್ರಿ ಬಟ್ಟರಿ ಅಪ್ಪ ಶಂಕರಪ್ಪ ಅಣ್ಣಗ್ರಿ. ಏನ್ ಹೇಳ್ತ್ರಿ ಅಪ್ಪ? ಇದ ಪಕ್ಕ ಇದು ಮ್ಯಾಲ ಹೋಗೋ ತನಕ ಇದ್ರ ಹಣೆ ಬರನೇ ಇರ್ತಾರಿ. ನಾ ನೋಡ್ರಿ ತೋಟಕ್ಕೆ ಹೋಗಿದ್ದೀನ್ರಿ. ತೋಟಕ್ಕೆ ಹೋಗಿದ್ದೀರಿ ಮತ್ತು ಹೊರಗೆ ಹೋಗಿದ್ದೀನಿ ಅಂದ್ರಲ್ಲ? ಅಲ್ರಿ ಅಪ್ಪ, ನೀವು ಹಿಂಗೆ ಸಿಟ್ಟಿಗಳಂತೆ ನಮಗೂ ಒಂದು ಮನೆ ಸಣ್ಣಂಗೆ ಗೋಳು ಮುಟ್ಟಾಗ ಬಾಳ ತೆಪ್ಪಿಸ್ಕೊಂಡಾಗೈತಿ ನೋಡ್ರಿ. ಬಟ್ಟರೆ ಸುಳ್ಳನ್ನು ಯಾಕೆ ಹೇಳ್ತೀರಿ? ಬಟ್ಟೆ ಸುಳ್ಳನ್ನು ಯಾಕೆ ಹೇಳ್ತೀರಿ? ನಾನೇಳಿ ಸುಳ್ಳು ಹೇಳ್ತೀನಿ ಅಪ್ಪ. ಅಲ್ರಿ ತೋಟೇನ ಅಡಿಗೆ ಮನೆಯಾಗಿರೋದೇನ್ರಿ? ಸುಳ್ಳ ಎಂತ ಬಂದ್ರೆ ನನಗೆ ಗೊತ್ತೇ ಇಲ್ಲ. ಬಟ್ರೆ ಇದೀಗ ಇಲ್ಲಿ ನಿಂತು ಹೇಳ್ರಿ ತೋಟಕ್ಕೆ ಹೋಗಿದ್ದೀನಂತ, ಈಗ ಇಲ್ಲಿ ಬಂದು ನಿಂತು ಹೇಳ್ರಿ ಹೊರಗೆ ಹೋಗಿದ್ದೀನಂತ. ಏನಾಯ್ತ್ರಿ ಬಟ್ರೆ? ಇದು ಏನಕ್ಕತ್ರಿ ಅಪ್ಪ? ಅಲ್ರಿ ತೋಟೇನ ಅಡಿಗೆ ಮನೆಯಾಗ ಇರ್ತೀನ್ರಿ, ಅಡಿಗೆ ಮನೆಯಾಗ ಹೊರಗಿರೋದಿಲ್ಲನ್ರಪ್ಪ. ಹೊರಗ ಹೇಳ್ರಿ ಬಟ್ರೆ ಹೇಳ್ರಿ. ಏನು ಹೇಳುದ್ರಿ ಅಪ್ಪ? ಒಂದು ಹೇಳಿದ ಕೈ 7 11 ಐತ್ರಿ. ಇನ್ನೊಂದು ಹೇಳಿದ್ರೆ ನಮ್ಮನ್ನ ಕೇಳ್ತೀರಿ ಏನಪ್ಪ ನೀವು? ಒದ್ದು ಹೊರಗೆ ಹೋದ್ ಬಿಡ್ತೀರಿ. ಮುಂಜಾನೆ ಸಂಜೆ ತನ ನೀವ ಸುಳ್ಳು ಹೇಳ್ತೀರಿ. ನೋಡ್ ಮಾಡ್ತಾರೆ. ನಾನೇನು ಸುಳ್ಳು ಹೇಳಿದ್ದೆ
ಹೇಳ್ತೇನ್ರಿ ಭಟ್ರೆ. ಏನು ಹೇಳ್ತೀರಿ ನೀವು? ನೋಡ್ರಿ ಶ್ರೀಮಂತರು, ನಾವು ನೋಡ್ರಿ ಅಪ್ಪ ಬಡವರು. ನಿಮ್ಮದು ನೋಡ್ರಿ ಒಳಮುಚ್ಚಕ, ನಮ್ಮದು ಹೊರಮುಚ್ಚಕ. ಹೋಗ್ಲಿ ಬಿಡ್ರಿ, ಆ ತೋಟ ಸುದ್ದಿ ಕೇಳಿರೇನು? ಭಟ್ರೆ ಏನಾಗಿದೆ ಭಟ್ರೆ, ಏನಾಗಿದೆ? ಏನಕ್ಕೈತ್ರಿ ಅಪ್ಪ? ಒಂದು ಪೇರು ಗಿಡ ಬಿಟ್ಟಿಲ್ಲ, ಒಂದು ಮಾವಿನ ಗಿಡ ಬಿಟ್ಟಿಲ್ಲ, ಒಂದು ಬೇಲಿ ಬಿಟ್ಟಿಲ್ಲ, ಒಂದು ಆಳ ಮನುಷ್ಯನ ಗುಡಿಸಲ ಬಿಟ್ಟಿಲ್ಲ. ತುಂಬಾ ಹಬ್ಬಿ ಬಿಟ್ಟೈತ್ರಿ ಅಪ್ಪ, ತುಂಬಾ ಹಬ್ಬಿ ಬಿಟ್ಟೈತ್ರಿ. ಭಟ್ರೆ ಏನ್ರಿ? ನಾನೇನು ಅಂದಾಜ್ ನೋಡ್ರಿ, ಈ ದ್ರಾಕ್ಷಿ ಬೆಳ್ರಿ ಅಪ್ಪ, ದ್ರಾಕ್ಷಿ ಬೆಳೆ. ಹಬ್ಬಿಲ್ರಿ ಭಟ್ರೆ, ಹಬ್ಲಿ. ನಾನೇನು ಬೇಡ ಅನ್ನೇನ್ರಿ ಅಪ್ಪ. ಅಂದಾಜ್ ನೋಡ್ರಿ, ನನಗನಸ್ತೈತ್ರಿ ಈ ವರ್ಷ ಬರೀ ದ್ರಾಕ್ಷಿ ಬೆಳೆದ 50 ಲಕ್ಷ ರೂಪಾಯಿ ಆಗ್ತೈತಿ ನೋಡ್ರಿ. ಭಟ್ರೆ ಆಗಲಿ. ನಾನೇನು ಬೇಡ ಅನ್ನೇನ್ರಿ ಅಪ್ಪ. ತೋಟದಿಂದ ಮನೆಗೆ ನಡ್ಕೋತ ಬರ್ಲಾಕ್ ಹತ್ತಿದ್ದೆ, ಒಂದು ಗುಜ್ಜಾಗಿನೊಂದು ನರಿ ಹೊರಬಿತ್ರಿ, ಗುಜ್ಜಾಗಿನೊಂದು ನರಿ. ಮುಖ ನೋಡಿದ್ರೆ ಏನು? ಅಲ್ಲ ಪ್ರಾಣ ತೋರಿತ್ರಿ ಅಪ್ಪ ಮುಖ. ನೋಡ್ಬೇಕ್ರಿ ಭಟ್ರೆ, ನರಿ ಮುಖ ನೋಡ್ಬೇಕು. ನೋಡಿದ್ರೆ ಶುಭ. ನನಗ ಈಗ ಆಗೈತ್ರಿ. ಏನ್ರಿ ಅದು ಭಟ್ರೆ? ಶುಭ ರೀ ಅಪ್ಪ, ಶುಭ. ನಮಗಾದ್ರೆ ನಿಮಗಾದ್ರೆ ಎರಡು ಒಂದಲ್ರಿ. ಈ ಹಿಂದೆ ನೀವೇ ಎಷ್ಟೋ ಸಲ ಇಳಿದಿಲ್ಲವೇ, ಶ್ರೀಮಂತನಿರಬೇಕು, ಕಲಿತವನಿರಬೇಕು, ಸುಂದರ ತರುಣಿರಬೇಕು ಅಂತ. ಹೌದು ಹೇಳಿದ್ದೆ. ನನ್ನ ಶ್ರೀಮಂತಿಗೆ ಜವಾಬ್ದಾರಿ ಹೊರಲು ಒಬ್ಬ ಕಲಿತ ತರುಣನಿರಬೇಕು ಅಂತ. ಭಟ್ರೆ ಎಲ್ಲಾದ್ರೂ ನೋಡಿರ್ತೀರೇನು? ಹೂನ್ರಿ ಅಪ್ಪ, ಅವರು ನೋಡ್ರಿ MBBS ಡಾಕ್ಟರ್. ಇಷ್ಟುದ್ದೈತಿ ನೋಡ್ರಿ ಅವ್ರ ಡಿಗ್ರಿ. ಸಾವುಕಾರರೇ, ನೀವು ಮನಸ್ಸು ಮಾಡಿದಿರಿ ನಮ್ಮ ಮೇಲಿನ ರೂಮ್ ಬಾಡಿಗೆ ಕೊಟ್ಟು ಸಾವುಕಾರರೇ, ನಮ್ಮ ಅಳಿಯಂಗಿರಾಗಳು ಕೂಡ ಯೋಗ್ಯರಿದ್ದಾರೆ ಅವರು. ಹೌದೇ? ಈ ವಿಷಯ ಹೇಳಿದ್ದಕ್ಕೆ ಇದು ಬಹುಮಾನ. ಅವರನ್ನು ಒಳಗೆ ಕರೆಯಿರಿ. ಡಾಕ್ಟರ್ ಸಾಹೇಬ್ರ, ಡಾಕ್ಟರ್ ಸಾಹೇಬ್ರ, ಏನು ಹೇಳಿದ? ಡಾಕ್ಟರ್ ಸಾಹೇಬ್ರ, ನೀವು ಇಲ್ಲಿ ಬರಬೇಕಾದ್ರೆ ನರಿ ಮುಖ ನೋಡೇ ಬಂದಿರಿ ನೋಡ್ರಿ. ಯಾಕಂದ್ರ ನೀವು ಬಂದಾಗ ನಮ್ಮ ಸಾವುಕಾರ ನಗಲಾಕ್ ಹತ್ಯಾವ ಮ್ಯಾಲ. ನಿಮ್ಮೆಲ್ಲ ಕೆಲಸ ನೀನು ಪಾಸ್ ನೋಡ್ರಿ. ನಮಸ್ಕಾರ ಶ್ರೀಮಂತರೇ. ಬನ್ನಿ ಕುಳಿತುಕೊಳ್ಳಿ ಡಾಕ್ಟರ್. ಎಲ್ಲಿ ಪರವಾಗಿಲ್ಲ. ತಾವು ಡಾಕ್ಟರ್ ಏನು? ಹೌದು, ನಾನೊಬ್ಬ MBBS ಡಾಕ್ಟರ್. ಈ ಊರಿನಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಂತ ಬಂದಿರುವೆ. ಕಾರಣ ಮನೆ ಬಾಡಿಗೆಯಾಗಿ ಬಳಲುತ್ತಿರುವಾಗ ತಮ್ಮ ಭಟ್ಟರ ಪರಿಚಯವಾಗಿ ತಮ್ಮ ಬಳಿ ಬಂದಿದ್ದೇನೆ ಶ್ರೀಮಂತರೇ. ನಮ್ಮ ವಿವಾಹವಾಗಿದೆ? ಇನ್ನೂ ಇಲ್ಲ ಶ್ರೀಮಂತರೇ. ನೋಡಿ, ಬಾಡಿಗೆ ಕೊಡು ಮನೆಗಳೇನು ನನ್ನಲ್ಲಿ ಸಾಕಷ್ಟಿವೆ. ಆದರೆ ತಾವು ಕಲಿತವರು, ಮೇಲಾಗಿ ಡಾಕ್ಟರು ಅಂದ ಮೇಲೆ ಆ ಮನೆಗಳಿಗೆ ಬೇಕು. ನನ್ನ ಸ್ವಂತ ಮನೆಯಲ್ಲಿ ಮೇಲಿಟ್ಟು ಕೊಟ್ಟು ಬಿಡುತ್ತೇನೆ, ಇದ್ದು ಬಿಡಿ. ಆಯಿತೆ? ಒಮ್ಮೆಲೆ ಎಷ್ಟೊಂದು ಉಪಕಾರ ಮಾಡಿದ್ರಿ ಶ್ರೀಮಂತರೇ. ಪರಿಚಯ ಇದ್ದವರು ಕೂಡ, ಸಂಬಂಧಿಕರು ಕೂಡ ಮಾಡಿದಷ್ಟು ಉಪಕಾರ ಮಾಡಿದ್ರಿ ಶ್ರೀಮಂತರೇ. ಮಾಡಿ ಇದರಲ್ಲೇನಿದೆ ಉಪಕಾರ? ನಮ್ಮಂತ ಶ್ರೀಮಂತರ ಸಹವಾಸಕ್ಕೆ ನಿಮ್ಮಂತ ಕಲಿತ ಡಾಕ್ಟರು ನಮ್ಮ ಬಳಿಯಲ್ಲಿದ್ದರೆ ನಮ್ಮ ಭಾಗ್ಯವಲ್ಲವೇ? ಅದು ಅಲ್ಲದೆ ನನ್ನ ಅನೇಕ ವ್ಯವಹಾರಗಳ ಜೊತೆ ಒಂದು ಔಷಧ ಅಂಗಡಿ ಕೂಡ ಪ್ರಾರಂಭಿಸಿದ್ದೇನೆ. ತಮ್ಮ ರೋಗಿಗಳನ್ನು ನಮ್ಮ ಅಂಗಡಿಗೆ ಕಳಿಸಿದರೆ ಇನ್ನೂ ಹೆಚ್ಚಿನ ಪ್ರಾಪ್ತಿ ಅಲ್ಲವೇ? ಅಂದ ಮೇಲೆ ನಮ್ಮವರಾಗಿ ನಮ್ಮಲ್ಲೇ ಇದ್ದರೆ ಒಳ್ಳೆಯದಲ್ಲವೇ? ಅದು ಅಲ್ಲದೆ ನನ್ನ ಮನೆಯಲ್ಲಿ ಇರುವರಾದರೂ ಯಾರು? ನಾನು ನನ್ನ ಮುದ್ದು ಮಗಳೊಬ್ಬಳೇ ಮಾತ್ರ. ನಾನಾಗಿರ್ತದಲ್ರಿ ಅಪ್ಪ, ನನ್ನ ಮರ್ತ ಬಿಟ್ಟಿರಿ ಏನ? ನೋಡಿ, ನಮ್ಮ ಬಟ್ಟಲವರೊಂದಾಗ ತಾವೊಬ್ಬರು ಇದ್ದರೆ ನಮಗಿನ್ನೂ ಹೆಚ್ಚಿನ ಧೈರ್ಯವಲ್ಲವೇ? ಶ್ರೀಮಂತರೇ,
ತಾವು ತಿಳಿದವರು ಬಲ್ಲವರು. ಅಂತೆಯೇ ನನ್ನ ವ್ಯಕ್ತಿತ್ವದ ಬಗ್ಗೆ ಬೇಗ ಪರಿಚಯ ಮಾಡಿಕೊಂಡ್ರಿ. ಅಂದ ಹಾಗೆ ತಮ್ಮ ಮಗಳು ಮದುವೆ ಇನ್ನೂ ಇಲ್ಲ ಡಾಕ್ಟರ್, ಇನ್ನು ಚಿಕ್ಕವಳು, 18 ದಾಟಿದ ಹೊಸ ತರುಣಿ. ನನ್ನ ಪಾಲಿಗೆ ಗಂಡು ಹೆಣ್ಣು ಅವಳೇ ಆಗಿ ಕಷ್ಟ ದುಃಖ ನರೆಯದೆ ಸುಖ ಜೀವಿ ಆಗಿ ಶಿಕ್ಷಣ ಕಲಿತಾ ಇದ್ದಾಳೆ. ಮದುವೆ ಮಾಡಬೇಕೆಂದರೆ ಸಿದ್ಧರಾಗದೆ ಸೆಳವು ಮಾಡುತ್ತಾಳೆ. ನಾನಾದರೂ ಒತ್ತಾಯದಿಂದ ಅವಳಿಗೆ ಮದುವೆ ಮಾಡಬೇಕು. ಹಣ ತುಂಬಿದ ಮನೆಯ ಮುದ್ದು ಮಗಳಾದ ಅವಳ ಮಾತಿನಂತೆ ನಡೆಯುತ್ತೇನೆ. ಅಂತೂ ತಮ್ಮ ಮಮತೆಯ ಮಡಿಲಲ್ಲಿ ಬೆಳೆದ ಮಗಳು ಬಲು ರೂಪವತಿಯಾಗಿರಬೇಕಲ್ಲವೇ? ಅವಳಿಗೇನು ಕಡಿಮೆ ಡಾಕ್ಟರ್, ರೂಪವತಿಯೇ ಇದ್ದಾಳೆ. ಒಂದು ಸಲ ಹುಟ್ಟು ಬಟ್ಟೆಯನ್ನು ಪುನಃ ಬಿಟ್ಟೇ ಬಿಡುತ್ತಾಳೆ. ಕಾರಿನ ಮೀನ ಕಾಲ್ನಡಿಗೆ ಎಂಬುದೇ ಗೊತ್ತಿಲ್ಲ, ಸದಾ ಕಾರಿನಲ್ಲಿ ಅಡ್ಡಾಡುತ್ತಾರೆ. ಸದಾ ಕಾರ್ಯಕ್ರಿಯಪ್ಪ. ಆಕಿ ಇದು ಗೊತ್ತಂದ್ರೆ ಸಣ್ಣ ಸುರಸೈಕ್ ಮತ್ ಕಾರ ಅಂತಾಳೆ. ಅಲ್ಲ ಶ್ರೀಮಂತರೇ, ಅಂತ ಮಗಳಲ್ಲಿ ಹೇಳ್ತು ತಾವು ತುಂಬಾ ಧನ್ಯರು ಶ್ರೀಮಂತರೇ, ಧನ್ಯರು. ಎಲ್ಲ ತಪ್ಸಿನ ಫಲ ರೀ, ತಪ್ಸಿನ ಫಲ. ಶಂಕರ್, ಇವರಿಗೆ ನಮ್ಮ ಮೇಲಿನ ರೂಮನ್ನು ಸ್ವಚ್ಛತೆ ಮಾಡಿಸಿ ಎಲ್ಲ ಅನುಕೂಲತೆಯನ್ನು ಮಾಡಿಸಿ ಕೊಡೋ. ಇವರು ನಿಮ್ಮ ಕಾರ್ಕೊಂಡ್ರೆ ಏನ್ರಿ? ಹೌದ್ರಿ ಅಪ್ಪ, ಒಂದೊಂದು ಕೆಲಸಕ್ಕೆ ನಾವು ಒಬ್ಬೊಬ್ಬರು ಇಟ್ಟಿವ್ರಿ. ನೋಡಿ, ಇವರಿಗೆಲ್ಲ ನೀವು ಬಹುವಚನದ ಗೌರವ ಕೊಟ್ಟು ಮಾತನಾಡಬೇಡಿ. ನಿಮ್ಮ ಸೇವೆ ಮಾಡುವ ಈ ಕಾರ್ಮಿಕರನ್ನು ಕಟ್ಟಿಯಂತೆ ದುಡಿಸಿಕೊಂಡು ದರ್ಪ ತೋರಿಸಿದರೆ ದಾರಿಯಲ್ಲೇ ಇರುತ್ತಾರೆ. ನನಗೇನು ಗೊತ್ತು ಬಿಡಿ ಶ್ರೀಮಂತರೇ. ಶ್ರೀಮಂತರಿಂದ ಮಾತ್ರಕ್ಕೆ ನಿಮ್ಮ ಅಪ್ಪ ಸಿಕ್ಕರೆ ಕಾರ್ ಹಾಯಿಸುತ್ತ ಇದ್ದೇನೆ ಅಂದ್ರೆ ನೋಡ್ರಿ, ನಾವು ಕಾರ್ ಹಾಯಿಸೋದಲ್ಲ, ದಾರಿಯಲ್ಲಿ ಹೋಗುವಾಗ ನಿಮ್ಮನ್ನ ಕೊಂದ್ರೆ ಸಹಿತ ಕೇಳುವ ಅಧಿಕಾರ ಯಾರಿಗೂ ಇಲ್ಲ. ಹುಲಿ ಮರಿ ವಾಣಿ, ಹುಲಿ ಮರಿ. ಯಾಕಮ್ಮ ಪ್ರಿಯ, ಯಾರ ಜೊತೆ ಜಗಳ ಮಾಡ್ತೀರಿ ಅಮ್ಮ? ನೋಡಪ್ಪ, ದಾರಿಯಲ್ಲಿ ಹೋಗುವಾಗ ಸ್ವಲ್ಪ ಭುಜಕ್ಕೆ ಬಡಿತು, ಬಡದಾಕ್ಷಣ ನನ್ನ ಜೊತೆ ಜಗಳ ಆಡಲು ಮನೆ ತನಕ ಬಂದಿದ್ದಾನೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನಂತೆ. ಅವನಮ್ಮ ನಮ್ಮನ್ನು ಪೊಲೀಸ್ ಸ್ಟೇಷನ್ ಕರ್ತೋನು. ಅವನ ರೈಲ್ವೆ ಸ್ಟೇಷನ್ ರವಾನೆ ಮಾಡಿ ಬಿಡೋನು ತಂಗಿ. ರೈಲ್ವೆ ಸ್ಟೇಷನ್ ರವಾನೆ ಹೌದು, ಅಲ್ಲೇ ಇದ್ದ ನೋಡು. ಹಾಕೊಳಕ್ ನೆಟ್ಟ ಪ್ಯಾಂಟ್ ಗತಿ ಇಲ್ಲ, ನನಗೆ ಜೊತೆ ಜಗಳ ಆಡಕ್ ಬರ್ತಾನೆ. ಈಗ ಪ್ಯಾಂಡರ್ ಹಾಕ್ಯಾನಲ್ಲ ಯವ್ವ, ಹಾಕೊಂಡಿದ್ದಾನೆ, ಇನ್ನೂ ಕಾಣ್ತಾ ಇಲ್ಲ. ಯಾಕಪ್ಪ ಯಾರನ್ನು ಕಳಿಸಿದ್ರಿ ಪೊಲೀಸ್ ಸ್ಟೇಷನ್ಗೆ? ದಾರಿಯಲ್ಲಿ ಹೋಗುತ್ತಿರುವ ಜನರ ಪರಿವೆ ಇಲ್ಲದೆ ಹೆಚ್ಚಾದ ಹಣದಿಂದ ಕೊಂಡ ಕಾರನ್ನು ಕಂಡರಿಗೆ ಹಾಯಿಸಿಕೊಂಡು ಬಂದ ಈ ನಿಮ್ಮ ಮಗಳನ್ನು ಕಂಡ್ಕೊಂಡವ್ರು ಕಾರ್ ಹಾಯ್ಸಲ್ಲ, ನನ್ನ ಕಣ್ಣದೊಳಗೆ ಕಸ ಬಿದ್ದಿತ್ತೇನ? ಕಸ ಬಿದ್ದಿತ್ತು, ಏನು ಸೊಕ್ಕು ತುಂಬಿತ್ತು ನನಗೇನು ಗೊತ್ತಿಲ್ಲ. ಕಾರು ನಡೆಸಿದವಳು ನೀನು, ಹಾಯಿಸಿಕೊಂಡನು ನಾನು. ಅಲ್ಲ ಮೂರ್ಖ, ಅಲ್ಪ ಕಾಲಕ್ಕೆಲ್ಲ ಪೊಲೀಸ್ ರಚಿಕೆ ತೋರಿಸಿದರೆ ಹೇಳುತ್ತಾರೆ ಗೊತ್ತಿರುವೇನು? ನೀವು ಮಾಡುವ ಹೀನ ಕಾರ್ಯಗಳೆಲ್ಲ ಅಲ್ಪದೊಂದು ನಿಮ್ಮ ಕಲ್ಪನೆ ಮಾತ್ರ. ಆದರೆ ಹೊಟ್ಟೆಗೆ ಬಳಲುತ್ತಿರುವ ಬಡವರಿಗೆ ಈ ನಿಮ್ಮ ಕಾರ್ಯ ಸ್ವಲ್ಪ ಸಲ್ಲಲಾರದೆಂಬುದು ನಿಮಗೆ ಗೊತ್ತು. ಎಲ್ಲೋ ಹುತ್ತ, ಈ ನಿನ್ನ ಹುಮ್ಮತನದ ಮಾತು ಪ್ರದರ್ಶನ ಮಾಡಿ ನಿನ್ನ ಸೊಕ್ಕು ತೋರಿಸಬೇಡ. ಎಲ್ಲಿಯಾದ್ರೂ ಕಾರ ಪಡೆದ ಸ್ಥಳಕ್ಕೆ ಹೋಗು, ಹೋಗು, ಉಪಚಾರ ಮಾಡಿಸ್ಕೊ, ಹೋಗು.
ಭಿಕಾರಿಗಳು ಹಾಗೂ ಬಡವರು ತಮ್ಮ ಹೊಟ್ಟೆಗಾಗಿ ಹಗಲಿರುಳು ಕಷ್ಟಪಟ್ಟು ದುಡಿದು ನ್ಯಾಯದಿಂದ ಅನ್ನ ತಿನ್ನುತ್ತಾರೆ. ಆದರೆ ದುಡಿಮೆ ನೀಗದ ನಿಮ್ಮಂತ ಶ್ರೀಮಂತರು ನಮ್ಮಂತ ಬಡವರನ್ನು ಬಡಿದು ಬೆಳೆಸುವುದಿರಲ್ಲ. ಇದು ಮಾತ್ರ ನೀವು ಬಡವರಲ್ಲಿ ಬೇಡಿ ತಂದ ಭಿಕ್ಷೆ ಅಂದಾಗ ಭಿಕಾರಿ ಎಂಬ ಹೆಸರು ನಿಮಗೆ ಸಲ್ಲುವುದು ಪ್ರಿಯ ದೇವರೇ, ನಿಮಗೆ ಸಲ್ಲುವುದು. ಓ ಮಿಸ್ಟರ್, ಶ್ರೀಮಂತರು ದೊಡ್ಡ ಮನಸ್ಸೇ ಮಾಡಿ ಹಣ ಕೊಡ್ತಿದ್ದಾರೆ. ಎಲ್ಲಿಯಾದ್ರೂ ಹೋಗಿ ಗುಣ ಮಾಡಿಸಿಕೋ. ನೀವು ಯಾರೇ? ನೀವು ಏನೇನ ಕುರ್ಚಿ ಖಾಲಿ ಆಯ್ತು ಅಂತ ಸುಮ್ಮನೆ ಕೂತ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ಡಾಕ್ಟರ್ ಸಾಹೇಬ್ರ, ನಿಮ್ಮ ಗುಳಿಗೆ ಇಲ್ಲಿ ನಾಟೋದಲ್ರಿ. ನಿಮ್ಮ ಗುಳಿಗೆ ನೀವ ತಗೊಂಡು ಸುಮ್ಮನೆ ಕೂತು ಬಿಡ್ರಿ ಇಲ್ಲಿ. ಡಾಕ್ಟ್ರೇ, ಕತ್ತಿಗೆ ಲತ್ತೆ ಬೆಟ್ಟು ಬೇಕೆಂಬಂತೆ ನಾನೇ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಈ ಮಗನನ್ನು ಅರೆಸ್ಟ್ ಮಾಡುತ್ತೇನೆ. ಜಮೀನು ಕಳಿಸ್ಕೊಡಿ. ಅಷ್ಟು ದೂರ ಹೋಗೋ ತೊಂದರೆಯನ್ನು ಯಾಕೆ ತಿಳಿದುಕೊಳ್ಳಬೇಕು? ಅವರು ಬಂದ ಮೇಲೆ ನಿಮ್ಮ ಮಗಳ ಮಾಡಿ ಆಕ್ಸಿಡೆಂಟ್ ನಾನು ಇಲ್ಲೇ ತೋರಿಸಿ ಬಿಡುತ್ತೇನೆ. ನೀನು ಏನೇ ತೋರಿಸಿದ್ರು ನೋಡಿಲೆ ಇಲ್ಲೋಡ ಹಣ ನಿಮ್ಮ ಮೇಲೆ ಬಿಸಾಕಿ ಮುಚ್ಚು ಹಾಕುವ ಧೈರ್ಯ ನಮಗಿದೆ. ನೀನು ಯಾಕೆ ಇಷ್ಟು ಮಾತಾಡ್ತೀಯ ಭಿಕಾರಿ? ಬಲೆ ಮಗಳೇ, ಬಲೆ ಬಲೆ. ಮುಂದ ಮಗಳೇ ಇದು ತಮ್ಮ, ನಮ್ಮ ಮನಸ್ಸಿಗೆ ಬಂದ್ರೆ ಡಬ್ಬಲ್ ಬಲೆ ಹಾಕ್ತೀವಿ, ಇಲ್ಲ ಡಬ್ಬಲ್ ಮಗಳೇ ಹಾಕ್ತೀವಿ. ಬಲೆ ಬಲೆ ಮಗಳೇ ಮಗಳೇ. ಲಂಚ ಕೊಡ್ತೀರಾ? ಲಂಚ ಈ ಸಲುವಾಗಿ ನಾವು ಬೇಕು ಬೇಡದ ಎಲ್ಲ ಕೊಡ್ತೀವಿ. ಗಂಡಂದ್ರು ಅದು ಒಂದ, ಹೆಣ್ಣಂದ್ರು ಅದು ಒಂದ. ಅಕ್ಕಿ ಸಲುವಾಗಿ ನಾವು ಬೇಕು ಬೇಡದ ಎಲ್ಲ ಕೊಡ್ತೀವಿ. ನಿಮ್ಮ ಲಂಚಕ್ಕೆ ಮೆಚ್ಚಿ ಮರಳಾಗುವ ಪಾಪಿಗಳ ಪ್ರಮಾಣಕ್ಕಿಂತ ನ್ಯಾಯಕ್ಕಾಗಿ ದುಡಿಯುವ ಬಂದರು ಸಾಕಷ್ಟಿದ್ದಾರೆ ನಮ್ಮ ಸಮಾಜದೊಳಗೆ. ಡಾಕ್ಟರೇ, ಇದೊಂದು ಸಲ ವಾರ್ನಿಂಗ್ ಕೊಡ್ತೀನಿ. ಅಪ್ಪ, ಅವನನ್ನು ಮಾತ್ರ ಸುಮ್ಮನೆ ಬಿಡಬೇಡಿ. ನೋಡಿ, ನಾಳೆ ಅನ್ನಷ್ಟಿಗೆ ನೀವು ಅವನಿಗೆ ಏನಾದ್ರೂ ಬುದ್ಧಿ ಕಲಿಸ್ಲಿಲ್ಲ, ನಾನು ನಿಮ್ಮ ಹತ್ರ ಮಾತಾಡಿ. ಜೇರೇವ ಅಲ್ಲೇ ಹುಲಿರಿ, ಅಲ್ಲೇ ಹುಲಿ. ಏನು ಮಾಡಿದ್ರು ಬಲೆ ಮಗಳೇ, ಯಾರನ್ನು ಹೊಡೆದ್ರು ಬಲೆ ಮಗಳೇ, ಯಾರು ಕೊಂದ್ರು ನೋಡ್ರಿ ಬಲೆ ಮಗಳೇ. ಒಟ್ಟಿಗೆ ನೋಡಿ, ನಮ್ಮ ಶ್ರೀಮಂತರು ತಮ್ಮ ಮಗಳ ಮೇಲಿನ ಪ್ರೀತಿಯಿಂದ ಹುಚ್ಚನಾಗ್ಯಾನ ಮಹಾರಾಯ. ಎಡೋಸು ನೋಡ್ರಿ ಎಷ್ಟು ಜಗಳ ತಕೊಂಡು ಬರ್ತಿದ್ವು, ಎಷ್ಟು ರೊಕ್ಕ ತಗೊಂಡು ಹೋಗ್ತಿದ್ವು. ಇವತ್ತು ನನ್ನ ಮಗ ನೋಡ್ರಿ ಏನು ಕೊಡ್ತಾನಂದ್ರು ಕೇಳವಲ್ಲ. ಹಂಗ ಆಡ್ರ ಕೇಳಿ ನಮ್ಮ ಶ್ರೀಮಂತರ ಮೇ ಬರ್ತಿದ್ದ ಆ ಮಗ. ನಮ್ಮ ಶ್ರೀಮಂತರಂತೂ ತಪ್ಪ ತೋದ್ಬಿಟ್ರು. ಹುಡುಗಿ ನೋಡ್ರಿ ನಾಡುವಂಡ, ಈ ಮಗ ನೋಡ್ರಿ ಜಗಮಂಡ. ಹುಡುಗಿ ಒಂದ ಸಿಕ್ಕಾಗ ಏನು ಮಾಡ್ತಾನೋ ಏನೋ ಆ ದೇವರಿಗೆ ಗೊತ್ತ್ರಿ. ಏನೇ ಯಾಕವಲ್ಲಕ್ ಬಿಡ್ರಿ, ನಮ್ಮ ಕೈಯಾಗ ಒಂದು ಹೆಣ್ಣು ಕೆಲಸಕ್ಕೆ ಬಂತು, ತೀರ್ತು. ಏನು ಮುಖ ರೀ ಆ ಗಂಗನ ಮುಖ, ಶಾಕ್ ಖಾರ ಹಾಕಿ ಸಾರಿಗೆ ಸಕ್ಕರೆ ಹಾಕಿ ಹೊತ್ತು ಬತ್ರಿ. ಏನ್ ರೂಪ್ರಿ ಬಲು ಅಪರೂಪ. ನಾವೆಲ್ಲಿ ಬಂದಾಗ
ಮಾಸ್ತರ್ ಇವೆಲ್ಲ ಹಳೆ ಹೋಯ್ತು, ಏನಿದ್ರು ಹೊಸ ಕಟ್ಟಬೇಕು ನೋಡಿ ಈಗ. ಏನ್ ಎಬಸ್ಬೇಕು? ಎಲ್ಲರೂ ಹೆಣ ಕುಂತಾರ ಒಂದಿಟ್ರೆ ಎಬಸ್ತಾರ ಇವ್ರು. ಸೌಂಡ ಬರೋರು ನಮಗೆ ಯಾಕೆ? ಹಿಂಗಾದ್ರೆ ನಾವು ತಪ್ಪ ಹೊಡೆದ ಹೋಗ್ತೀವಿ ಇವತ್ತು. ಬದಾಮ್ ಬದಾಮಿ ಕಚ್ಚ ಕಚ್ಚ ಬದಾಮ್, ಬದಾಮ್ ಬದಾಮಿ ಕಚ್ಚ ಕಚ್ಚ ಬದಾಮ್, ಅಮರತಿ ಬದಾಮ್ ಬದಾಮ್ ಬದಾಮ್, ಬದಾಮ್ ಬದಾಮಿ ಕಚ್ಚ ಕಚ್ಚ ಬದಾಮ್, ಅಮರತಿ ಬದಾಮ್ ಬದಾಮ್ ಬದಾಮ್, ಗಾ ಗಾ ಬದಾಮ್, ಗಾ ಗಾ ಬದಾಮ್. ನಾವು ಬಾಡುವ ನುಡಿಯೇ ಗಂಡನ ನುಡಿ, ದುರ್ಗಪ್ಪನ ನುಡಿ, ಅನ್ನಪೂರ್ಣ ನುಡಿ, ಕಥ ಹಾಕುತ್ತದೆ ಮಡಿಕಟ್ಟೆ ಮಡಿ ಆಹರ ಆಹರ ಆಹರ. ನಿನ್ನ ಎಲ್ಲೋ ಚಂದ್ರ, ನೀವು ಇಲ್ಲೇ ಇದ್ದೀರನು? ನಾನು ನಿಮ್ಮನ್ನ ಎಷ್ಟು ಹುಡುಕ್ಯಾಡಬೇಕ್ರಿ ಅಂತೀನಿ. ನನ್ಯಾಕೆ ಗಂಗು? ನಾನು ನಿಮ್ಮನ್ನ ಹುಡುಕ್ಯಾಡಕತ್ತಿದ್ದೀನ್ರಿ ಅಪ್ಪ. ಯಾಕ? ಯಾಕಂತ ಕೇಳ್ತಿರಲ್ರಿ, ನಮ್ಮ ಅಪ್ಪ ಕೊಡ್ರು ಮಕ್ಕಳಿಗೆ ಹೋಗಿ ಕೆಲ್ಸಕ್ಕೆ ಹಚ್ಚಿರಿ ಅಂದ್ರೆ ನಮ್ಮ ಬಾಳ ಖುಷಿ ಆಗಿಲ್ಲ. ಅದಕ್ಕೆ ನಮ್ಮ ಮನೆಗೆ ನಿಮ್ಮನ್ನ ಊಟಕ್ಕೆ ಕರೆದಾಳ. ಹಿಡ್ಕೊಂಡ ನನ್ನ ಬಡಿಗೆ ಎಂತ ಮಾಡಿ ಯಾಕನ್ನ? ಅಲ್ರಿ, ನಿಮ್ಮನ್ನೇನ್ ಮಾಡಿರಿ ನಾನು? ಪಾಪ ನೀವು ನನ್ನ ಕೆಲಸ ಹಚ್ಚಿರಿ ಅಂತೇಳಿ ನಮ್ಮ ಖುಷಿಯಾಗಿ ನಿಮ್ಮನ್ನ ಮನೆ ಊಟಕ್ಕೆ ಕರೆದಾಳ್ರಿ. ಮನೆ ಊಟಕ್ಕೆ ಕರೆದಾಳ. ಅಲ್ಲ, ನಾ ಸ್ವಲ್ಪ ನಿನ್ನ ಕೆಲಸ ಆಗಿದೆ. ಹುಚ್ಚಿ, ಹಳೆ ಹುಚ್ಚಿ, ಹೊಸ ಹುಚ್ಚಿ, ನಾ ಸ್ವಲ್ಪ ನಿನ್ನ ಕೆಲಸ ಹಚ್ಚಿದಕ್ಕ ಊಟ ಉಪಚಾರ ಇಟ್ಕೋತಾರೇನು? ಇನ್ನೂ ನಾನು ನಿನಗೆ ಹೆಂಡತಿಂದ ಕೆಲಸವನ್ನು ಹಚ್ಚೋದನು, ಇನ್ನೂ ನಾನೀಗ ಪಗಾರ ಹೆಚ್ಚು ಮಾಡಿಸೋನದನು, ಇನ್ನೂ ನಿನ್ನ ಸಲುವಾಗಿ ನನ್ನ ತಲೆಯಾಗಿ ಏನೇನೋ ಅದಾವ. ಆಗಬೇಕಾದ್ರೆ ಒಮ್ಮೆ ಊಟ ಉಪಚಾರ ಬೇಡ, ಒಮ್ಮೆ ಸತ್ಕಾರ ಸಮಾರಂಭ ಮಾಡಿ ಅಂತ ಬೇಕಾದ್ರೆ ನಿನ್ನ ಮನಸ್ಸಿಗೆ ಬಂದಿದ್ದು. ಆದ್ರ ಈ ಕೊಳ್ಳಾಗ ಒಂದು ಹಾರ ಹಾಕ್ಯಾರಲ್ಲ, ಅವ್ರಗತ್ತೆ ನೀನು ಒಂದು ಹಾರ ಹಾಕಿ ಅಂತ. ಅಯ್ಯಯ್ಯ ಶಟ್ರ, ನೀವೇನು ಬ್ಯಾರೆ ಏನ್ರಿ? ನೀವು ನಮ್ಮ ಮನೆಗೆ ಊಟಕ್ಕೆ ಬಂದ್ರೆ ನಮ್ಮ ಮನೆಯವ್ರ ಹತ್ರ ಹೌದಿಲ್ರಿ? ಅಲ್ಲ ಗಂಗು, ಎಟ್ಟ ನೀ ನನ್ನ ಸಲುವಾಗಿ ಒಳಗಿಂದ ಒಳಗ ಪಡ್ಕೋತಿ ಅಂದ ಮ್ಯಾಲ ಏನು ಬರ್ ಕೆಲಸನ ಕೆಲಸ ಅತ್ತಾಗೈತಿ ಇಲ್ಲೆಲ್ಲ. ಇದು ಮಾಹಿತಿ ಒಂದ್ ಸ್ವಲ್ಪ ಇತ್ತು ಮಾತಾಡೋದು ಸರು ಆಗೋದು. ಅಲ್ರಿ ಬಟ್ರ ಬರ್ರಿ, ನಿಜ ಜೀವನ ಮದುವೆ ಆಗೈತಿ ನಿಮ್ದು? ಅಮ್ಮ ಬಂದ ನಾಟಕ ನೋಡಾಕ ನನಗೂ ನೀನು ವಯಸ್ಸದಾಗ ನಿನಗಿಂತ ಹೆಚ್ಚು ಕುಣದಾರಿ ಕಾಲು ಡೊಂಕಾಗಿ ಅವಲಕ್ಕೆ ಬಿಟ್ಟಾಗ ನೋಡು ನೀವತ್ತ ಬೆಳತನಕ ಯಾರು ಕುಂದಾಡ್ತಾರ ಅಂತೇಳಿ ಒಂದ ದಿವಸ ಚಾಲಿ ಮಾಡಿಲ್ಲ, 2 ದಿವಸ ಮಾಡಿ ನೀನು ಕಣಿಪಿನಿ ಮಾಡಿ ಬರ್ತೀನಿ. ಅಯ್ಯಯ್ಯ ಈಗ ಹುಡುಕ್ಬೇಕು ನೋಡಿವ್ರಿ. ಯಾರ್ಯಾರು ಹೇಳಿದ್ರು ಅವಾಗ ಹೇಳ್ತಾರ. ಹಿಂಗಂದ್ರ ಮುಂಜಾನೆ ರೊಕ್ಕ ಹಚ್ಕೊಂಡು ಎಲ್ಲಿ ಮಕ್ಕೊಂಡಾರ ಯಾರಿಗೆ ಗೊತ್ತ್ರಿ ಅಂತ. ಎಲ್ಲ ಮಂದಿ ಗೊತ್ತಾಗ ಸುದ್ದಿ ಏನಂತ ಏನ್ ಮಾಡ್ತಾನೆ ಇವತ್ತು ಹೇಳಿ. ಇವತ್ತೆಲ್ಲ ಏನ್ ಕೂತ್ರಿ ಮುಂದ್ ನಮ್ಮ ಕುಂತಾಳ ಬೆಳಿಗ್ಗೆ ಎದ್ದು ಬೇಷ ಮಾಡ್ತಾಳ ನಮಗ. ಹಂಗೇನಾಗೋ ಹುರುಪಿನ ಗಡಿ ಏನಾಯ್ತು ಹೋಲ್ ಬಿಡ್ರಿ ಶಟ್ರ, ನೀವಿಷ್ಟು ಚಲೋ ಅದ್ರ ಅಂತ ಹೇಳಿ ನಾವು ನಿಮ್ಮ ನಂಬಿರಿ ಬಟ್ರ ನಾವು ನಿಮ್ಮ ನಂಬೀವಿ. ನೆಂಬ ಗಂಗು ನೆಂಬ, ಈ ಕೆಲಸ ನಾನಿನ ಹೋಗಿ ಹಚ್ಚಬೇಕಾದ್ರ ನನಗೆ ಎಷ್ಟು ತ್ರಾಸಾಗತ್ತೆ ನಿನಗೇನು ಗೊತ್ತ? ಅಯ್ಯೋ ನನಗೇನು ಗೊತ್ತ್ರಿ ಶಟ್ರ, ನೀವು ಅಷ್ಟು ಚಲೋ ಅದ್ರಿ ಅಂತೇಳಿ ಈ ಕೆಲಸ ಯಾರಿಂದ ಹತ್ತಿತ್ತನ ನಿಮ್ಮಂದ್ರೆ ನಂಗೆ ಹತ್ತೈತ್ರಿ ಕೆಲಸ. ಹೋಗ್ಲಿ ಬಿಡ ಗಂಗು. ಇನ್ನೊಂದು ಮಾತು, ನಮ್ಮ ಸಾವುಕಾರು ಒಂದೊಂದು ವಾರ ಊರಿಗೆ ಹೋಗ್ತಾರ. ಅಂತ ಹೊತ್ನ್ಯಾಗ ನಮ್ಮ ಸಾವುಕಾರ ಮಗಳು ಮನ್ಯಾಗ ಒಬ್ಬಕ್ಕೆ ಆಗ್ತಾಳ. ಅದಕ್ಕೆ ನೋಡ ನಿನ್ನ ಹಾಸಿಗೆ ತಂದು ಅಲ್ಲೇ ಮನ್ಯಾಗ ಹೋಗುದು ಬಿಡು. ಅಂದ್ರ ನೀವು ಅವ್ರನ್ನೇ ಮಲ್ಕೊಂತೀರಿ ಏನ್ರಿ? ಪಗಾರ ಕೊಡ್ತಾರ ನಿಮ್ ಮ್ಯಾಲ, ಅವ್ರು ಎಲ್ಲಿ ಹೋಗಿ ಮನ್ಕೋ ಅಂತಾರ ಅಲ್ಲೇ ಹೋಗಿ ಮನ್ಕೋಬೇಕು ನಾವು. ಆಯ್ತಾಳ್ರಿಪ್ಪ, ನಾ ಏನ್ ಇಲ್ಲ ಅಂದಿಲ್ರಿ. ಆದ್ರೂ ಅವ್ರ ಮಗಳು ಕೂಡ ಮಕ್ಕೊಳಕ್ ಒಂದಂತಾರ ಹೆಂಗ್ ಮಕ್ಕೋಬೇಕಂತ ಗೊತ್ತಾಗಲ್ಲ. ನೀವೊಂದ್ ಸ್ವಲ್ಪ ಎದ್ದ ಕಿಸಿಂದ ಅಲ್ಲೇ ಹಿಂಗ ಕೈಯಾಡಿಸಿ ನೋಡಿದ್ರ ಅಲ್ಲೇ ಇರ್ತನ. ಅಲ್ರಿ ನೀವ್ ಇರ್ತೀರಿ ಅಂದ್ರ ನಾನ್ ಯಾಕೆ ಅಂಜಲಿರಿ ಚಟ್ ಬಟ್ರ?
ಗಂಗು ಮತ್ತ ನಿನ್ನ ಕೆಲಸ ಹಚ್ಚಿ ನನ್ನ ಮ್ಯಾಲ ನಿನ್ನ ಕಾಯಿ ಬರಲ್ಲ ನಂದಲ್ವಾ ನಿಮ್ದಲ್ ಹಾ ಗಂಗು ಇನ್ನೊಂದು ಮಾತ ಇಲ್ರಿ ಇದು ನಮ್ಮ ಸಾವುಕಾರ ಒಂದೊಂದು ವಾರ ಹ ನಮ್ಮ ಮನ್ಯಾಗ ಏನೇನೋ ನಡೆದ್ರು ನೀ ಮಾತ್ರ ಯಾರ ಮುಂದೆ ಉಸಿರೆತ್ತಬಾರ್ದು ಹೋಗಿ ನಿಮ್ಮ ಅವನ ಮುಂದೆ ಸಹ ಕೆತ್ತಬಾರ್ದು ಏ ನಿಮ್ಮ ಹಳೆಯವ್ರನ್ನ ಗಾಡಿ ಮಾಡಿ ಹೇಳ್ತೀನ್ರಿ ಯಾರ ಮುಂದೆ ಎತ್ತಂಗಿಲ್ಲ ಬಸ್ ನೋಡ್ರಿ ನೀವ್ ಎತ್ತಂದ್ರೆ ಎತ್ತಂಗಿಲ್ಲ ನಮ್ಗೆ ಹಾಕ್ಬೇಕ್ರಿ ಅದು ಉಸಾಬರಿ ನಾ ಅಂದ್ರೆ ಎಲ್ಲಿ ಎತ್ತಕ್ ಹೋಗಂಗಿಲ್ಲ ನನ್ ಏನ್ ಕೆಲಸ ಐತ್ ನೋಡು ಎಲ್ಲ ಕಣ್ಣು ಮುಚ್ಕೊಂಡು ಮಾಡ್ಕೊಂಡು ತಿರುಗಾಡ್ಕೊಂಡು ನಿಂತು ಬಿಡ್ತೀವಿ ಹಾ ಇಟ್ಟ ನೋಡು ಬಸ್ ನಿನ್ನ ಕೆಲಸ ಮುಗಿಸಿ ಕಣ್ಣು ಮುಚ್ಚಿ ತಿರುಗಾಡಿದ್ರೆ ತೀರ್ತು ಅಲ್ಲ ಗಂಗು ಹೇಳ್ರಿ ಕೆಲಸ ಮುಗಿದ ಮೇಲೆ ಯಾರು ಏನ್ ಅನ್ಸಿಕೈತೆ ಯಾರಾಯ್ತು ಆದಷ್ಟು ಅವ್ರದ ರಂಬಿಸಿ ಹ ಅವ್ರದ ಜಕ್ಕೋತ್ ಹೋಗುದು ನಿಮ್ ಕೆಲಸ ಅಲ್ರಿ ನಮಗ್ ಹೊಟ್ಟಿಗೆ ಬಟ್ಟಿ ಕೊಡ್ತಾರ ಅಂದ್ಮೇಲೆ ಅವ್ರ ನಾವೇ ಜಗ್ ಹೋಗೋಣ್ರಿ ಬಿಡ್ ಬಿಡಿಸೆಟ್ ಬ್ಯಾಡ್ರಿ ಜಗ್ಗುದೇನೇನಿದ್ರು ಜಗ್ ಬೇಕ ಗಂಗು ಜಗ್ ಬೇಕ ಅಂತವ್ರ ಜಗ್ಗು ಮನಸ್ಸು ನಿಮ್ಮದವ್ರು ಮಾಡಲ್ಲ ಮತ್ತೆ ಯಾರು ಮಾಡ್ಬೇಕ ನೋಡ್ರಿ ಯಾಕಂದ್ರ ಅವ್ರು ಎಷ್ಟೋ ಬರೋಡ ಕುತ್ತಿಗೆ ಹೋದ್ ಗಳಿಸಿರ್ತಾರ ಅಂದ ಮ್ಯಾಲ ಹ್ಮ್ ಅಂತವ್ರು ನಾವು ಹೋಗಿದ್ರ ಜಗ್ಗಿದ್ರ ಏನ್ ತಪ್ಪು ಕತೆ ಏನು ಬಟ್ ನೀವ್ ಹೇಳು ಮಾತು ಬರೋಬ್ಬರ ಐತಿ ಅವ್ರದ್ದು ಯಾರ್ದು ಏನ್ ಜಗಲಕ್ಕ ನೀವ್ ಅದ್ರಲ್ಲಿ ನಂದ ಜಗ್ಗಕ್ಕ ಅಂದ್ರ ನೀ ನಮ್ದ ಜಗತಿಯನ ಹಂಗಲ್ರಿ ನಾವ್ ನೀವು ಜಗ್ಗಿರ್ದಂತ ಹೇಳಕತ್ ನಾವ್ ಯಾರು ಹೊಯ್ಕೊಂತ ಹೋಗಲಕ್ಕ ಅವ್ರು ಜಗ್ಗ ನಂದು ಜಗ್ಗ ಉದ್ರಿ ಇಲ್ಲೇ ಬರತ್ ಮತ್ತ ಅವಕ್ಕ ಯಾರ ಏನ ಅವ್ವ ಏನ ಅಪ್ಪ ಹೋಗ್ಲಿ ಬಿಡ ಒಂದ್ ಏನ್ ಜರ ಐತಿ ಅದು ಇಲ್ಲ ಎಲ್ಲಾನು ಬಂದ್ ಮಾಡಿ ಮರ ಏನ ಮನಿ ಹಣ್ಣಾಗತ್ತಿ ಟೈಮ್ 12 ಆಗೈತಿ ಬಿರ್ಸಿ ಬರ್ಬೇಕಂತ ಮಾಡಿ ಅಪ್ಪರ ಭಟ್ರ ತಡ್ಕೋರಿ ನೀವೇನ ನಮಗ ಒಳ್ಳೆತನಕ್ಕಂತ ಉದ್ಯೋಗ ಹಚ್ಚಿರ ಅಂದ ಮೇಲೆ ಏನ್ ಮಾಡಕ್ಕಾಗಲ್ಲ ನಾ ಕೊತ್ರ ಓದಿಸ್ಕೊಳ್ಬೇಕ ನಾವೀಗ ಹುಚ್ಚಿ ನೀನು ಒದ್ಯಾಕ ನನ್ನ ತೆಲಿಗಿಲಿ ಕೆಟ್ಟೈತಿ ಏನ ಏನಾರ ತೆಗಿ ಅಂದ್ರ ಏನಾರ ತೆಗಿತಾಳು ಕೈ ಮುಂದ್ ಮಾಡ ಯಾಕ್ರಿ ಯಾಕ್ರಿ ಅಂತ ಕೇಳಬಾರ್ದ ಕೋಟ ಮುಂದ ಮಾಡ ಮುಂದ್ ಮಾಡ ಏನ್ ಮಾಡೋದ್ರಿ ಮುಂದ ಕೈಯ